ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರೈಲ್ವೆ ನೇಮಕಾತಿ ಗ್ರೂಪ್ ಡಿ ದಲ್ಲಿ ಅಧಿಕ ಹುದ್ದೆಗಳಂದರೆ 32,000ಕ್ಕಿಂತ ಅಧಿಕ ಹುದ್ದೆಗಳನ್ನ ಕಾಲ್ಫಾರ್ ಮಾಡಿದ್ದಾರೆ, ಅಂದರೆ ಕರೆದಿದ್ದಾರೆ. ಇದು ಬಂದುಬಿಟ್ಟು ಕ್ವಾಲಿಫಿಕೇಷನ್ SSLC ಮೇಲೆ ಕರೆದಿದ್ದಾರೆ. SSLC ಮತ್ತು ITI ಆದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ SSLC ಪ್ಲಸ್ ITI ಇರಬೇಕಂತ ಏನಿಲ್ಲ. SSLC ಸಪ್ರೇಟಾಗಿ ಕಲಿತವರು ಕೂಡ ಇದಕ್ಕೆ SSLC ಜಸ್ಟ್ ಪಾಸ್ ಆಗಿದ್ದು ಸಾಕು, ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಇದಕ್ಕೆ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇದು ಎಕ್ಸಾಮ್ ಬಂದುಬಿಟ್ಟು ಕನ್ನಡದಲ್ಲೇ ಎಕ್ಸಾಮ್ ಇರುತ್ತೆ. ಸೊ ಇದಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕಂದರೆ SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, SC ಅವ್ರಿಗೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗತ್ತೆ, OBC ಅವರಿಗೆ OBC ಸರ್ಟಿಫಿಕೇಟ್ ಬೇಕಾಗತ್ತೆ. ಆಮೇಲೆ ನಾರ್ಮಲ್ ಆಗಿ ಫೋಟೋ, ಸಿಗ್ನೇಚರು, ಜಿಮೇಲ್ ID, ಫೋನ್ ನಂಬರ್ ಇಷ್ಟಿದ್ರೆ ಸಾಕು, ಈಸಿಯಾಗಿ ಅಪ್ಲಿಕೇಶನ್ನ ಹಾಕ್ಬೋದು. ಸೊ ನಿಮ್ಮ ಫೋನಲ್ಲೇ ನೀವು ಯಾವ ರೀತಿ ಈಸಿಯಾಗಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತುಂಬ ಈಸಿ ಮೆಥಡಲ್ಲಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನಿ. ಸೊ ನೀವೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಟ್ಕೊಳ್ಳಿ. OBC ಮಕ್ಕಳಿಗೆ OBC ಸರ್ಟಿಫಿಕೇಟ್ ಬಿಟ್ಟು ಮತ್ತು ನೀವು ಜಾತಿ ಆದಾಯ ಯಾವುದೇ ಕಾರಣಕ್ಕೂ ಅಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಹೋಗಬೇಡಿ. ಈ ರೀತಿ ಮಾಡೋದ್ರಿಂದ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಿಮ್ಮದು ನೀವು ಸೆಲೆಕ್ಟ್ ಆದರೂ ಕೂಡ ನೀವು ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ನೀವು OBC ಸರ್ಟಿಫಿಕೇಟ್ ಮಾಡ್ಕೊಳ್ಳಿ. OBC ಸರ್ಟಿಫಿಕೇಟ್ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದು ಕೂಡ ನಿಮ್ಮ ಫೋನಲ್ಲೇ ಅಪ್ಲಿಕೇಶನ್ ಹಾಕಿ ನಿಮ್ಮ ಫೋನಲ್ಲೇ ನೀವು ಸರ್ಟಿಫಿಕೇಟ್ನ ಪಡ್ಕೊಳ್ಬೋದು. ವಿತಿನ್ 5 ಡೇಸ್ ಇಲ್ಲ 6 ಡೇಸ್, ಮಿನಿಮಮ್ 7 ಡೇಸ್ ಒಳಗೆ ನಿಮಗೆ ಸಿಕ್ಬಿಡುತ್ತೆ. ಸೊ ಈ ಕೂಡಲೇ ಅಪ್ಲಿಕೇಶನ್ ನೀವು ಹಾಕ್ಬೋದು. ನಾನು ವಿಡಿಯೋ ಮಾಡಿದ್ದೀನಿ, ಆ ರೀತಿ ನೋಡಿಕೊಂಡು ನೀವು ಮೊಬೈಲ್ನಲ್ಲೇ ಅಪ್ಲಿಕೇಶನ್ ಹಾಕಿ ಪಡ್ಕೊಳ್ಬೋದು. ಸೊ OBC ಸರ್ಟಿಫಿಕೇಟ್ ಅದು ಆಮೇಲೆ ವಿಡಿಯೋ ನೋಡಿ. ಫಸ್ಟ್ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಏನಕ್ಕಂತಂದರೆ ಈ ವಿಡಿಯೋನ ಒಂದ್ಸಲ ನೋಡಿದ್ರೆ OBC ಸರ್ಟಿಫಿಕೇಟ್ ಬಂದಾಗ ಬೇಗ ಅಪ್ಲಿಕೇಶನ್ ಹಾಕ್ಬೋದು. ಸೊ ಈ ವಿಡಿಯೋ ನೋಡೋದ್ರಿಂದ ನಿಮ್ಗೊಂದು ಪ್ಲ್ಯಾನ್ ಬರುತ್ತೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು, ನಾನು ಯಾವ ರೀತಿ ಮಾಡಬೇಕು ಅಪ್ಲಿಕೇಶನ್ ಹಾಕುವಾಗ ಸರಿಯಾಗಿ ಮೆಥಡ್ ಅಂತ ಬರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಅಷ್ಟೇ ಅಲ್ಲದೆ ಇದರಲ್ಲಿ ಫೋಟೋ ಎಡಿಟಿಂಗ್ ಇರುತ್ತೆ, ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಜಾಯ್ನ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು, ಪ್ರೈವೇಟ್ ಜಾಬ್ ಅಪ್ಡೇಟು, ಸ್ಕಾಲರ್ಶಿಪ್ ಅಪ್ಡೇಟ್ ಹಾಗೂ ಇನ್ನಿತರ ಅಪ್ಲಿಕೇಶನ್ ಹಾಕೋ ಅಪ್ಡೇಟ್ಗಳನ್ನೆಲ್ಲ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಫಸ್ಟಿಗೆ ನಿಮ್ಮ ಕ್ರೋಮ್ ಬ್ರೌಸರ್ನಲ್ಲಿ, ಫೋನ್ ಅಥವಾ ಸಿಸ್ಟಮ್ನಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಜಸ್ಟ್ RRB ಬೆಂಗಳೂರು ಅಂತ ಈ ರೀತಿ ನೀವು ಇಲ್ಲಿ ಸರ್ಚ್ ಮಾಡಬೇಕಾಗಿರುತ್ತೆ. ಸೊ ವೆರಿ ಸಿಂಪಲ್, RRB ಬೆಂಗಳೂರು ಅಂತ ಸರ್ಚ್ ಮಾಡಿ. ಇಲ್ಲಾಂದರೆ ಇದು ಸರ್ಚ್ ಮಾಡಲಿಕ್ಕಾಗಿಲ್ಲ ಅಂದರೆ ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ. ಸೊ RRB ಬೆಂಗಳೂರು ಫಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಈ ರೀತಿ ಓಪನ್ ಆಗುತ್ತೆ. ಸೊ ಈ ರೀತಿ ಓಪನ್ ಆದಮೇಲೆ ಇಲ್ಲಿ ಫಸ್ಟಿಗೆ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇಲ್ಲಿ ಈ ರೀತಿ ಓಪನ್ ಆಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಈ ರೀತಿ ರೈಲ್ವೆದು ಓಪನ್ ಆಗಿರುತ್ತೆ ಇಂಟರ್ಫೇಸ್. ಇಲ್ಲಿ ಅಪ್ಲೈ ಅಂತ ಮೇಲ್ಗಡೆ ರೆಡ್ ಮಾರ್ಕಲ್ಲಿ ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಇದೆ, ಆಲ್ರೆಡಿ ಹ್ಯಾವ್ ಅಕೌಂಟ್ ಅಂತ ಇದೆ. ಸೊ ನಿಮ್ದು ಏನಾದ್ರು ಮುಂಚೆ ನೀವು ಇದರಲ್ಲಿ ಅಪ್ಲಿಕೇಶನ್ RRBದಲ್ಲಿ ಯಾವುದಾದ್ರೂ ಹಾಕಿದರೆ ಆಲ್ರೆಡಿ ಹ್ಯಾವ್ ಅಕೌಂಟಲ್ಲಿ ಹೋಗಿ ಲಾಗಿನ್ ಆಗಿ, ಇಲ್ಲಾಂದರೆ ಫಸ್ಟ್ ಟೈಮ್ ಹಾಕ್ತಿದ್ರೆ ಕ್ರಿಯೇಟ್ ಆ್ಯನ್ ಅಕೌಂಟ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಫಸ್ಟಿಂದ ಹಾಕೋಣ. ಇವಾಗ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಕ್ಲಿಕ್ ಆದಮೇಲೆ ಈ ರೀತಿ ಬರುತ್ತೆ, ಓಕೆ ಕೊಡಿ. ಓಕೆ ಕೊಟ್ಟಾದಮೇಲೆ ಇಲ್ಲಿ ನೋಡಿ ಕಂಟ್ರಿ ಆಫ್ ನ್ಯಾಷನಾಲಿಟಿ ಕೇಳುತ್ತೆ. ಸೊ ನಮ್ದು ಇಂಡಿಯಾ ಅಲ್ವಾ, ಸೊ ಇಂಡಿಯಾದ ಮೇಲೆ ನಾವು ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದಂಗೆ ಪರ್ಸ್ನಲ್ ಇನ್ಫಾರ್ಮೇಷನ್ ಕೇಳುತ್ತೆ. ಪರ್ಸ್ನಲ್ ಇನ್ಫಾರ್ಮೇಷನಲ್ಲಿ ಫುಲ್ ನೇಮ್ ಅಂತ ಕೇಳುತ್ತೆ. ಫುಲ್ ನೇಮ್ ಬಂದುಬಿಟ್ಟು ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೆ SSLC ಮಾರ್ಕ್ಸ್ ಕಾರ್ಡಲ್ಲಿ ಅದೇ ರೀತಿ ಹೆಸರನ್ನು ಟೈಪ್ ಮಾಡಿ, ಯಾವುದೂ ಕಾರಣಕ್ಕೂ ಮಿಸ್ ಮ್ಯಾಚ್ ಮಾಡಬೇಡಿ. ಆಮೇಲೆ ಇನ್ನೊಂದು ಸಲ ರೀಟೈಪ್ ಫುಲ್ ನೇಮ್ ಅಂತ ಅದ್ರ ಪಕ್ಕದಲ್ಲೇ ಕೇಳುತ್ತೆ ನೋಡಿ. ಇಲ್ಲೂ ಕೂಡ ಸೇಮ್ ನೀವು ಅಲ್ಲೇನು ಹಾಕಿದ್ದೀರಾ ಅದನ್ನು ಕೂಡ ಇಲ್ಲೇ ಹಾಕಬೇಕು. ಸೊ 2 ಟೈಮ್ ವೆರಿಫಿಕೇಷನ್ ಇರುತ್ತೆ, 2 ಟೈಮ್ ಹಾಕೋದಿರುತ್ತೆ ಹೆಸರನ್ನ. ಸೊ ಇಲ್ಲಿ ಹಾಕಾದ್ಮೇಲೆ ರೈಟ್ ಮಾರ್ಕ್ ಬರುತ್ತೆ ಗ್ರೀನ್ ಮಾರ್ಕಲ್ಲಿ. ಸೊ ಇಲ್ಲಾಂದರೆ ಏನಾದ್ರು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ರಾಂಗ್ ಕಾಣಿಸುತ್ತೆ. ಯು ಹ್ಯಾವ್ ನೇಮ್ ಚೇಂಜ್ಡ್ ಅಂತ ಕೇಳುತ್ತೆ, ನೋ ಅಂತ ಕೊಡಿ. ಇದನ್ನು ನೋ ಅಂತ ಕೊಟ್ಟಾದಮೇಲೆ ಕೆಳಗಡೆ ಡೇಟ್ ಆಫ್ ಬರ್ತ್ ಹಾಕೋದಿರುತ್ತೆ. ಇದನ್ನು ಕೂಡ 10th ಮಾರ್ಕ್ಸ್ ಕಾರ್ಡಲ್ಲಿ ಏನು ಡೇಟ್ ಆಫ್ ಬರ್ತ್ ಇದೆ ಅದನ್ನೇ ಡೇಟ್ ಆಫ್ ಬರ್ತ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಎಕ್ಸಾಂಪಲ್ ನಾನು ಇವಾಗ ಒಂದು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಮತ್ತೆ ಡೇಟ್ ಆಫ್ ಬರ್ತ್ ಅಂತಲೂ ಕೂಡ ಕೇಳುತ್ತೆ. ಸೊ ಡೇಟ್ ಆಫ್ ಬರ್ತ್ ಇದ್ದಲ್ಲೂ ಕೂಡ ನಾವು ಜಸ್ಟ್ ಟೈಪ್ ಮಾಡೋದಿರುತ್ತೆ. ಇಲ್ಲಿ ಇವಾಗ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿ ನಾನು ಪಕ್ಕದಲ್ಲಿ ಟೈಪ್ ಡೇಟ್ ಆಫ್ ಬರ್ತ್ ಇದೆ ಅಲ್ವಾ, ಇಲ್ಲಿ ಟೈಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ನೀವೇನು ಸ್ಪೇಸ್ ಕೀಸ್ ಕೊಡೋದು ಬೇಡ, ಡೈರೆಕ್ಟ್ ಟೈಪ್ ಮಾಡಿ ಆಟೋಮೆಟಿಕ್ಲಿ ತಾನೇ ಬಾರ್ಗೀರ್ ಎಲ್ಲ ತೊಗೊಳುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಗ್ರೀನ್ ಮಾರ್ಕಲ್ಲಿ ಈ ರೀತಿ ರೈಟ್ ಬರಬೇಕು. ಅಂದರೆ ನೀವು ಅಲ್ಲಿ ಹಾಕಿದ್ವಿ ಇಲ್ಲಿ ಹಾಕಿದ್ದು ಸೇಮ್ ಮ್ಯಾಚ್ ಆಗ್ತಿದೆ ಅಂತ. ಅಕಸ್ಮಾತ್ ಏನಾದರೂ ನೀವು ಅಲ್ಲಿ 99 ಹಾಕಿ ಇಲ್ಲಿ ನೀವು ಎಕ್ಸಾಂಪಲ್ 98 ಹಾಕಿದ್ರೆ ಇಲ್ಲಿ ನೋಡಿ ಈ ರೀತಿ ರಾಂಗ್ ಕಾಣಿಸುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಇಲ್ಲಿ 9 ಇದೆ ಅಂದಮೇಲೆ ಇಲ್ಲೂ 99 ಹಾಕಬೇಕು. ಒಂದು ಮಿಸ್ಟೇಕ್ ಆದರೆ ರಾಂಗ್ ಕಾಣುತ್ತೆ. ಇವಾಗ ನೋಡಿ ಸರಿ ಆಯ್ತು ಅಲ್ವಾ. ಸೊ ಈ ರೀತಿ ಹಾಕೋದಿರುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಸೆಲೆಕ್ಟ್ ಯುವರ್ ಜೆಂಡರ್ ಅಂತ ಕೇಳುತ್ತೆ. ಸೊ ಮೇಲೋ ಫೀಮೇಲೋ ಯಾವುದೋ ಇದನ್ನು ಮಾತ್ರ ಸರಿಯಾಗಿ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಇದರಲ್ಲೇ ಮಿಸ್ ಮ್ಯಾಚ್ ಮಾಡ್ಕೊಳ್ತೀರಾ. 2 ಟೈಮ್ ಅದನ್ನೇ ಹಾಕಿ.
ಆಮೇಲೆ ಫಾದರ್ ನೇಮ್ ಕೇಳುತ್ತೆ, ಮದರ್ ನೇಮ್ ಕೇಳುತ್ತೆ, ಅದನ್ನು ಕೂಡ ಎರಡೆರಡು ಸಲ ನೀವು ಹಾಕ್ಕೊಳ್ಳಿ. ಸೊ ವೆರಿ ಈಸಿ ಇರುತ್ತೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿಬಿಡಿ 10th ಮಾರ್ಕ್ಸ್ ಕಾರ್ಡಲ್ಲಿ ಇದ್ದಂಗೆ ನೋಡಿಕೊಂಡು ನೀವು ಸ್ವಲ್ಪ ಟೈಮ್ ತೊಗೊಂಡು ಬೇಕಿದ್ರೆ ಆರಾಮಾಗಿ ನೀವು ಇಲ್ಲಿ ನಿಮ್ಮ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ, ತಂದೆ ಹೆಸರನ್ನ ಮತ್ತು ತಾಯಿ ಹೆಸರನ್ನ ಎರಡೂ ಕಡೆನೂ ಹಾಕಿ, ಒಟ್ಟಿನಲ್ಲಿ ಗ್ರೀನ್ ಮಾರ್ಕಲ್ಲಿ ರೈಟ್ ಬರಬೇಕು ನೋಡಿ. ಸೊ ಅಲ್ಲಿ ತನಕ ಹಾಕಿ ಅಂತ ಹೇಳ್ತಿದ್ದೀನಿ. ಅದು ಹಾಕಾದ್ಮೇಲೆ ನೆಕ್ಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಕೆಳಗಡೆ ನಿಮ್ಗೆ ಕಾಣಿಸ್ತಿರ್ಬೋದು ನೋಡಿ. ಸೊ ಈ ಕಾಂಟ್ಯಾಕ್ಟ್ ಡೀಟೇಲ್ಸ್ಗೆ ನಾವು ಹೋಗ್ಬಿಟ್ಟು ಫಸ್ಟಿಗೆ ಜಿಮೇಲ್ ಐ ಡಿ ಕೇಳುತ್ತೆ. ಸೊ ಈ ಜಿಮೇಲ್ ಐ ಡಿ ಬಂದುಬಿಟ್ಟು ನಿಮ್ಮ ಫೋನಲ್ಲಿ ಯಾವ ಜಿಮೇಲ್ ಐ ಡಿ ಲಾಗಿನ್ ಇದೆ ಅಲ್ವಾ ಅದೇ ಜಿಮೇಲ್ ಐ ಡಿ ಹಾಕಿ ಜನ್ರೇಟ್ OTP ಅಂತ ಕೊಟ್ಟು OTPನ ಹಾಕೋದಿರುತ್ತೆ. ಸೊ ಸರಿಯಾಗಿರೋ ಜಿಮೇಲ್ ಐ ಡಿನ ಹಾಕಿ, ಏನಕ್ಕಂತ ಅಂದರೆ ಇದಕ್ಕೆಲ್ಲ OTP ಬರುತ್ತೆ. ಸೊ ಜಿಮೇಲ್ ಐ ಡಿ ಹಾಕಿ ಜನ್ರೇಟ್ OTP ಕೊಟ್ಟು ಇಲ್ಲಿ OTPನ ಹಾಕೋದಿರುತ್ತೆ. ಅದೇ ರೀತಿ ಕೆಳಗಡೆ ಫೋನ್ ನಂಬರ್ ಕೇಳಿದೆ, ಫೋನ್ ನಂಬರ್ನು ಕೂಡ ಸೇಮ್ ಅದೇ ರೀತಿ ಫೋನ್ ನಂಬರ್ನ ಹಾಕಿಬಿಟ್ಟು ಜನ್ರೇಟ್ OTP ಅಂತ ಕೊಟ್ಟರೆ OTP ಬರುತ್ತೆ. ಸೊ OTPನ ನೀವು ಹಾಕೋದಿರುತ್ತೆ. ಅದಾದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಆಧಾರ್ ವೆರಿಫಿಕೇಷನ್ ಅಂತ ಇದೆ. ಸೊ ಆಧಾರ್ ವೆರಿಫಿಕೇಷನ್ ಇಲ್ಲಿದ್ದಲ್ಲಿ ನಮ್ಮದು ಪ್ಲೀಸ್ ಎಂಟರ್ ಯುವರ್ ಆಧಾರ್ ನಂಬರ್ ಅಂತ ಕೇಳ್ತಿದೆ. ಸೊ ಇಲ್ಲಿ ನಮ್ಮದು 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಂಡು ಜನ್ರೇಟ್ OTP ಕೊಡಬೇಕು. ಅದಕ್ಕಿಂತ ಮುಂಚೆ ಕೆಳಗಡೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜನ್ರೇಟ್ OTP ಕೊಟ್ಟು ಆಧಾರ್ ಕಾರ್ಡಿಗೆ ಒಂದು OTP ಬರುತ್ತೆ, ವೆರಿಫೈ ಮಾಡಬೇಕು. ಆಮೇಲೆ SLC ಮಾರ್ಕ್ಸ್ ಕಾರ್ಡಲ್ಲಿ ಆಧಾರ್ ಕಾರ್ಡಲ್ಲಿ ಸರಿ ಇರಲಿಲ್ಲ ಅಂದರೆ ಕೈಯಿಂದ ಟೈಪ್ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ, ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ನಿಮ್ಗೆ ನೆನಪಿರುವಂಥ ಪಾಸ್ವರ್ಡ್ನ ನಿಮ್ಮ ಹೆಸರನ್ನ ಹಾಕಿ 1 2 3 ಇಲ್ಲಾಂದರೆ ಏನಾದರೂ ನಿಮ್ಮ ಊರ ಹೆಸರು ಹಾಕಿ ಏನಾದರೂ ಹಾಕಿ ಪಾಸ್ವರ್ಡ್ನ ಸೆಟ್ ಮಾಡಿಕೊಂಡು ಐ ಆಮ್ ನಾಟ್ ರೋಬೋಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ, ಆಮೇಲೆ ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಪಾಸ್ವರ್ಡ್ನ ನಿಮ್ಗೆ ನೆನಪಿರೋ ರೀತಿಯೇ ಕ್ರಿಯೇಟ್ ಮಾಡ್ಕೊಳ್ಳಿ, ಓಕೆನಾ. ಪಾಸ್ವರ್ಡ್ ಲಾಗಿನ್ ಆಗಲಿಕ್ಕೆ ವೆರಿ ಇಂಪಾರ್ಟೆಂಟು. ಸೊ ಅದನ್ನು ಹಾಕಿ ಕೆಳಗಡೆ ಐ ಆಮ್ ನಾಟ್ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಸಬ್ಮಿಟ್ ಎಲ್ಲ ಸರಿಯಾಗಿದೆ ನೋಡಿಕೊಂಡು ಸಬ್ಮಿಟ್ ಕೊಡೋದಾಗಿರುತ್ತೆ. ನೀವು ಸಬ್ಮಿಟ್ ಕೊಟ್ಬಿಟ್ಟ ತಕ್ಷಣ ನಿಮ್ಮದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸೊ ಇಷ್ಟೇ ಈಸಿಯಾಗಿರುತ್ತೆ. ನಾನು ಆಲ್ರೆಡಿ ಸಬ್ಮಿಟ್ ಕೊಟ್ಟಿದ್ದೀನಿ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾದಮೇಲೆ ನೆಕ್ಸ್ಟ್ ಮತ್ತೆ ನಾವು ಈ ರೀತಿ ಫಸ್ಟಿಗೆ ಮತ್ತೆ ಒಂದು ಸಲ ಓಪನ್ ಮಾಡಿಕೊಂಡು ಅಪ್ಲೈ ಇದ್ದಲ್ಲಿ ಆಲ್ರೆಡಿ ಅಕೌಂಟ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾವು ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ. ಸೊ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಫೋನ್ ನಂಬರ್ ಏನು ಕೊಟ್ಟಿದ್ದೀರಲ್ವ ರಿಜಿಸ್ಟ್ರೇಷನಲ್ಲಿ ಅದೇ ಫೋನ್ ನಂಬರ್ ಹಾಕಿ ಪಾಸ್ವರ್ಡ್ ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದ್ದೆ ಅಲ್ವಾ. ಸೊ ಅದೇ ಪಾಸ್ವರ್ಡ್ನ ಕೆಳಗಡೆ ಹಾಕಿ ಐ ಆಮ್ ನಾಟ್ ರೋಬೋಟ್ ಮೇಲೆ ಕೊಟ್ಟು ಲಾಗಿನ್ ಮಾಡ್ಕೊಳ್ಳೋದಿರುತ್ತೆ. ಸೊ ನೀವು ಮೇಲೆ ಇಲ್ಲಿ ಫೋನ್ ನಂಬರ್ನ ಅಥವಾ ಜಿಮೇಲ್ ಐ ಡಿನ ಹಾಕಿ ಲಾಗಿನ್ ಆಗೋರಿದೆ. ಫೋನ್ ನಂಬರ್ನ ಹಾಕಿ ಮತ್ತು ಪಾಸ್ವರ್ಡ್ನ ಹಾಕಿ ಲಾಗಿನ್ ಆಗಿ. ಸೊ ಪಾಸ್ವರ್ಡ್ ಗೊತ್ತಿರುತ್ತೆ ನಿಮಗೆ, ಫೋನ್ ನಂಬರ್ ಹಾಕಿ ಪಾಸ್ವರ್ಡ್ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಅಂತ ನಿಮ್ಗೆ ಕಾಣಿಸ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ಫಸ್ಟಿಗೆ ಓಪನ್ ಆಗುತ್ತೆ. ಸೊ ಫಸ್ಟಿಗೆ ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲೆ ನೋಡಿ ಇಲ್ಲಿ ನಿಮಗೆ ಡೇಟು ಕಾಣಿಸುತ್ತೆ, ಯಾವ ಡೇಟಿಂದ ಸ್ಟಾರ್ಟು ಯಾವ ಡೇಟಿಂದ ಕ್ಲೋಸು ಅಂತ. ಸೊ ಇದಾದಮೇಲೆ ಕೆಳಗಡೆ ಬೆಂಗಳೂರು ಅಂತ ಇದೆ, ಇಲ್ಲಿ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮದು. ಸೊ ಬೆಂಗಳೂರು ಬರುತ್ತೆ, ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕದವರಲ್ವಾ. ಸೊ ಬೆಂಗಳೂರು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಚೆಕ್ ಬಾಕ್ಸ್ ಕಾಣ್ತಿದೆ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ಓಪನ್ ಆಗಿದೆ. ಇದನ್ನು ಕ್ಲೋಸ್ ಕೊಟ್ಕೊಳ್ಳಿ. ಕ್ಲೋಸ್ ಮಾಡಿದ್ಮೇಲೆ ಇಲ್ಲೆಲ್ಲ ಡೀಟೇಲ್ಸ್ ಆಟೋಮೆಟಿಕ್ಲಿ ತಾನೇ ಫಿಲ್ಅಪ್ ಆಗಿರುತ್ತೆ, ಏನಕ್ಕಂದರೆ ನಾವು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ಸೊ ಇಲ್ಲೆಲ್ಲ ನೋಡ್ಬೋದು ನೀವು ನ್ಯಾಷನಾಲಿಟಿ, ಅದಾದಮೇಲೆ ನಮ್ಮ ಡೇಟ್ ಆಫ್ ಬರ್ತು ಮತ್ತು ನಮಗೆ ಏಜ್ ಎಷ್ಟು ಮತ್ತು ನಮ್ಮ ಹೆಸರು, ತಂದೆ ತಾಯಿ ಹೆಸರು, ನಮ್ಮ ಫೋನ್ ನಂಬರು, ಆಮೇಲೆ ಜೆಂಡರು, ಇಮೇಲ್ ಐ ಡಿ ಎಲ್ಲ ಆಟೋಮೆಟಿಕ್ಲಿ ಬಂದಿರುತ್ತೆ. ಮತ್ತು ನೀವೇನು ಫಿಲಪ್ ಮಾಡೋದಿರಲ್ಲ. ಸೊ ಇಲ್ಲಿ ನೋಡಿ ಫಿಲಪ್ ಮಾಡೋದೇನಂತ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮೆರಿಟಲ್ ಸ್ಟೇಟಸ್ ಅಂದರೆ ನೀವು ಮ್ಯಾರಿಡ್ ಅನ್ಮ್ಯಾರಿಡ್, ಮದುವೆ ಆಗಿದೆಯಾ ಇಲ್ಲ ಅಂತ ಕೇಳುತ್ತೆ. ಸೊ ಅದನ್ನು ನೀವು ನೋಡಿಕೊಂಡು ಮದುವೆ ಆದವ್ರು ಮದುವೆ ಆಗಿದೆ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ಆಮೇಲೆ ಇದು ರಿಲಿಜಿಯನ್ ಕೇಳುತ್ತೆ, ಹಿಂದೂನೋ ಮುಸ್ಲಿಮೋ ಕ್ರಿಶ್ಚನೋ ಯಾವುದಂತ. ಸೊ ನಾನು ಹಿಂದೂ, ಸೊ ಹಿಂದೂ ಅಂತ ಹಾಕ್ತಿದ್ದೀನಿ. ಆಮೇಲೆ ಮದರ್ ಟಂಗ್ ಅಂತ ಕೇಳುತ್ತೆ. ಮದರ್ ಟಂಗ್ ಬಂದುಬಿಟ್ಟು ನಾವು ಕರ್ನಾಟಕದವರಲ್ವ, ಸೊ ಕನ್ನಡನೇ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ಸೊ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಚಾಯ್ಸ್ ಆಫ್ ಲ್ಯಾಂಗ್ವೇಜ್ ಫಾರ್ ಎಕ್ಸಾಮ್ ಅಂತ ಕೇಳುತ್ತೆ. ನೀವು ಎಕ್ಸಾಮ್ನಲ್ಲಿ ಯಾವ ಭಾಷೆಯಲ್ಲಿ ಎಕ್ಸಾಮ್ ಬರೀತೀರಾ ಅಂತ. ಸೊ ನಾನು ಕನ್ನಡದಲ್ಲೇ ಬರಿತೀನಿ, ಕಂಫರ್ಟ್ ಲ್ಯಾಂಗ್ವೇಜ್ ನನ್ನ ಕನ್ನಡ. ಸೊ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನೀವೇನಾದರೂ ಇಂಗ್ಲೀಷ್ ಹಿಂದಿದಲ್ಲಿ ಏನಾದ್ರು ಎಕ್ಸಾಮ್ ಬರೆಯೋರಿದ್ರೆ ನೀವು ಹಿಂದಿ ಆದರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಗ್ಲೀಷ್ ಆದರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಕನ್ನಡ ನಿಮ್ಗೆ ಯಾವ ಭಾಷೆ ಬೇಕು ಎಲ್ಲ ಭಾಷೆಯಲ್ಲೂ ಕೂಡ ನಿಮಗೆ ಈ ಸಲ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಾನು ಕನ್ನಡ ಬೇಕು, ನನಗೆ ಕನ್ನಡದಲ್ಲಿ ಹಾಕಿದ್ದೀನಿ. ಆಮೇಲೆ ಪರ್ಮನೆಂಟ್ ವಿಸಿಬಲ್ ಮಾರ್ಕ್ ಅಂದರೆ ನಿಮ್ಮ ಮುಖದಲ್ಲಿ ಕೈಯಲ್ಲಿ ಏನಾದರೂ ಮಚ್ಚೆ ಮಾರ್ಕು ಇದ್ದರೆ ಇಲ್ಲಿ ಎಂಟರ್ ಮಾಡಬೇಕಿರುತ್ತೆ. ಸೊ ನನ್ನ ಕೈಯಲ್ಲಿ ಮುಖದಲ್ಲಿ ಮಚ್ಚೆ ಮಾರ್ಕು ಇಲ್ಲ, ಅದಕ್ಕೆ ನಾನು ನಿಲ್ ಅಂತ ಕೊಟ್ಟಿದ್ದೀನಿ. ಸೊ ನೀವು ಕೂಡ ಇದ್ದರೆ ಇದೆ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ, ನಿಲ್ ಅಂತ ಹಾಕಿ. ಆಮೇಲೆ ಕಮ್ಯುನಿಟಿ ಡೀಟೇಲ್ಸ್ ಇರುತ್ತೆ. ಸೊ ನಾನು ಇವಾಗ SC ಅವ್ರದ್ದು ಹಾಕಿ ಕಾಣಿಸ್ತಿದ್ದೀನಿ. SC ಅವ್ರದ್ದು ಇಲ್ಲಿ ನಾವು ಕಮ್ಯುನಿಟಿ ಡೀಟೇಲ್ಸಲ್ಲಿ SC ಅವ್ರದ್ದು ಹಾಕಿ ಕಾಣಿಸ್ತೀನಿ, OBC ದವ್ರದ್ದು ಹಾಕಿ ಕಾಣಿಸ್ತೀನಿ. ಸೊ ಫಸ್ಟಿಗೆ SC ಅವ್ರದ್ದು ಹಾಕಿ ಕಾಣಿಸ್ತೀನಿ. SC ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೇಮ್ ಆಫ್ ದ ಕಾಸ್ಟ್ ಅಂತ ಕೇಳುತ್ತೆ. ನೀವು ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ನಿಮ್ಮದು ಕಾಸ್ಟ್ ಏನು ಮೆನ್ಷನ್ ಇರುತ್ತೆ ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿ. ಸೊ ಕಾಸ್ಟ್ ಸರ್ಟಿಫಿಕೇಟ್ ನೋಡಿ ಮೆನ್ಷನ್ ಮಾಡಿ. ಆಮೇಲೆ RD ನಂಬರ್ ಕೇಳುತ್ತೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟು SC ಅವ್ರದ್ದು. ಸೊ RD ನಂಬರ್ ಹಾಕಿ. ಆಮೇಲೆ
ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟ್ನ ಯಾರು ಅದನ್ನು ಅಥಾರಿಟಿ ಮಾಡಿದ್ದಾರೆ ಅಂದರೆ ಅಪ್ರೂವಲ್ ಮಾಡಿದ್ದಾರೆ ನೋಡಿದ್ದಾರೆ ಅಂತ. ಸೊ ಇಲ್ಲಿ ತಾಲೂಕ್ ಮ್ಯಾಜಿಸ್ಟ್ರೇಷನ್ ಇಲ್ಲಾಂದರೆ ತಹಶೀಲ್ದಾರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆಪ್ಷನ್ಸ್ ತುಂಬ ಇರುತ್ತೆ. ತಾಲೂಕ್ ಮ್ಯಾಜಿಸ್ಟ್ರೇಷನ್ ಇಲ್ಲ ತಹಶೀಲ್ದಾರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವುದಿದೆ ಅದರಲ್ಲಿ ಮಾಡ್ಕೊಳ್ಳಿ. ಅದಾದಮೇಲೆ ನಮ್ಮದು ಇದು ಕಾಸ್ಟ್ ಯಾವ ಸ್ಟೇಟಿಂದ ಅಂತ ಕೇಳುತ್ತೆ, ಕರ್ನಾಟಕ ಅಲ್ವಾ. ಸೊ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ವೆರಿ ಸಿಂಪಲ್. ಅದಾದಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ಯಾವ ಡೇಟಿಗೆ ಇಶ್ಯೂ ಆಗಿದೆ ಅಂತ ಕೇಳುತ್ತೆ. ಸೊ ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಯಾವ ಡೇಟ್ ಇದೆ ಅದನ್ನು ಹಾಕಿ, ನಿಮ್ಗೆ ಇದು ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಇನ್ನೊಂದು SC ಅವ್ರಿಗೆ ಏನು ಕೇಳಿದೆ ಅಂದರೆ, ನಿಮ್ಗೆ ಏನಾದ್ರು ಟ್ರೈನ್ ಟಿಕೆಟ್ ಫ್ರೀ ಬೇಕಾ ಎಕ್ಸಾಮ್ ಬರೆಯೋ ಟೈಮಲ್ಲಿ ಹೋಗಲಿಕ್ಕೆ, ಎಕ್ಸಾಮ್ ಬರಲಿಕ್ಕೆ ಅಂತ. ನಾನು ಎಕ್ಸಾಂಪಲ್ ಎಸ್ ಅಂತ ಕೊಡ್ತೀನಿ. ಎಸ್ ಅಂತ ಕೊಟ್ಟರೆ ಯಾವ ರೈಲ್ವೆ ಸ್ಟೇಷನ್ ನಿಮ್ಗೆ ಹತ್ರ ಆಗುತ್ತೆ ಆ ರೈಲ್ವೆ ಸ್ಟೇಷನ್ದು ನೇಮ್ ಹಾಕಿ ಅಂತ ಕೇಳುತ್ತೆ. ಸೊ ನಾನು ಇಲ್ಲಿ ನೋಡಿ ಎಕ್ಸಾಂಪಲ್ ಒಂದು ತಾಳಗುಪ್ಪ ರೈಲ್ವೆ ಸ್ಟೇಷನ್ನ ಹಾಕಿದ್ದೀನಿ. ಸೊ ಅಕಸ್ಮಾತ್ ನಮಗೆ ಬೇಡ, ಫ್ರೀ ಟಿಕೆಟ್ ನಾನೇ ದುಡ್ಡು ಹಾಕೊಂಡು ಹೋಗ್ತೀನಿ ಅಂದರೆ ನೀವು ನೋನ ಕೊಡ್ಬೋದು. ಸೊ ನೋನ ಕೊಟ್ಟರೆ ಮುಗೀತು, ಅಷ್ಟೇ, ಮತ್ತೇನಿಲ್ಲ, ವೆರಿ ಸಿಂಪಲ್ಲು. ಅದಾದಮೇಲೆ ನೀವು PDF ಮಾಡಿ ಅಪ್ಲೋಡ್ ಮಾಡ್ಕೊಳ್ಳೋದಿರುತ್ತೆ. PDF ಮಾಡಿ ಕಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ಈಗ OBC ದವ್ರದ್ದು ಹಾಕಿ ಕಾಣಿಸ್ತೀನಿ, OBC ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಮ್ಯುನಿಟಿ OBC ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ನೋಡ್ಬೋದು, ಇಲ್ಲಿ OBC ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಎಲ್ಲ ಬರುತ್ತೆ. ಜಸ್ಟ್ ನೀವು ಇದನ್ನು ಅಗ್ರಿ ಅಂತ ಕೊಡಿ, ಇಲ್ಲಾಂದ್ರೆ ಕ್ಲೋಸ್ ಆಡಿದ್ರೆ ಹೊಡೀರಿ, ಅಗ್ರಿ ಅಂತ ಕೊಡಿ. ಇಲ್ಲಿ ನಾನು ಕೊಟ್ಟ ಮೇಲೆ OBC ಅಂತ ಸೆಲೆಕ್ಟ್ ಮಾಡಿ, ಡೂ ಹ್ಯಾವ್ ಅಂಡರ್ OBC ಕ್ರೈಮ್ ಲೇಯರ್ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಸೊ ಎಸ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಇನ್ನೊಂದು ಸಲ ಬರುತ್ತೆ, ಐ ಆಮ್ ಅಗ್ರಿ ಅಂತ ಕೊಡಿ. ಸೊ ಇಲ್ಲಿ ಕೇಳುತ್ತೆ ನೇಮ್ ಆಫ್ ದ ಕಾಸ್ಟ್, ಇದು ಕೂಡ ನಿಮ್ಮ OBC ಸರ್ಟಿಫಿಕೇಟಲ್ಲಿರೋ ರೀತಿಯೇ ಕಾಸ್ಟ್ ಹಾಕಿ. OBC ಸರ್ಟಿಫಿಕೇಟಲ್ಲಿ ಕಾಸ್ಟ್ ಮೆನ್ಷನ್ ಇರುತ್ತೆ, ಯಾವುದೇ ಕಾರಣಕ್ಕೂ ಜಾತಿ ನಿಮ್ಮದು ಕಾಸ್ಟ್ ಇನ್ಕಮಲ್ಲಿ ಇರೋ ಥರ ಹಾಕಬೇಡಿ. OBC ಸರ್ಟಿಫಿಕೇಟ್ ಇಲ್ಲಿ ನೀವು ಹಾಕಬೇಕಿರೋದು. ಸೊ ಕಾಸ್ಟ್ ಹಾಕಿ, ಆಮೇಲೆ ಯಾರು ನಿಮಗೆ ಇದು, ಆಮೇಲೆ RD ನಂಬರ್ನ ಹಾಕಿ, ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಂದರೆ ಇಲ್ಲಿ ಕಮ್ಯುನಿಟಿ ಅಂದರೆ OBC ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ, ಕಾಸ್ಟಿಂದ ಹಾಕಬೇಡಿ. ಅದಾದಮೇಲೆ ಯಾರು ಅದನ್ನು ಅಪ್ರೂವಲ್ ಮಾಡಿದ್ದಾರೆ ಅಂತ ಕೇಳುತ್ತೆ, ತಹಶೀಲ್ದಾರ್ ಅಂತ ಇದೆ, ತಾಲೂಕ್ ಮ್ಯಾಜಿಸ್ಟ್ರೇಷನ್ ಅಂತ ಇದೆ, ಇಲ್ಲಿ ನೀವು ತಹಶೀಲ್ದಾರ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಯಾವ ಡೇಟಿಗೆ ಯಾವ ಸ್ಟೇಟ್ ಅಂತ ಕೇಳುತ್ತೆ, ಕರ್ನಾಟಕ ಅಂತ ಹಾಕಿ. ಯಾವ ಡೇಟಿಗೆ ಅದು ಇಶ್ಯೂ ಆಗಿದೆ ಅಂತ ಕೇಳುತ್ತೆ. ಸೊ ಯಾವ ಡೇಟು OBC ಸರ್ಟಿಫಿಕೇಟ್ ನೀವು ಮಾಡಿಸಿದ್ದೀರಾ ಇಶ್ಯೂ ಆಗಿದೆ ಅದೇ ಡೇಟ್ನ ಹಾಕಿ, ಅದರಲ್ಲಿ ಇರುತ್ತೆ ನೋಡಿ. ಅದಾದಮೇಲೆ ಮುಗೀತು, ಅಷ್ಟೇ ಅದು. ಅದಾದಮೇಲೆ ಕೆಳಗಡೆ ಪರ್ಮನೆಂಟ್ ಅಡ್ರೆಸ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ಕೇಳುತ್ತೆ. ಸೊ ಇದು ವೆರಿ ಸಿಂಪಲ್, ಸ್ಟೇಟ್ ಕೇಳುತ್ತೆ, ಡಿಸ್ಟಿಕ್ ಕೇಳುತ್ತೆ, ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಆ ಅಡ್ರೆಸ್ನ ಹಾಕಿ, ಪಿನ್ ಕೋಡ್ನ ಹಾಕಿ, ಮತ್ತು ಪ್ರೆಸೆಂಟ್ ಅಡ್ರೆಸ್ಸು ಮತ್ತು ಇದು ಪರ್ಮನೆಂಟ್ ಅಡ್ರೆಸ್ ಎರಡೂ ಸೇಮ್ ಇದ್ದರೆ ಕೆಳಗಡೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಬರುತ್ತೆ. ಕಾಣಿಸ್ತೀನಿ ನೋಡಿ ಇವಾಗ ಇಲ್ಲಿ ಇರಲ್ಲ, ಫಸ್ಟ್ ಇಷ್ಟೇ ಟೈಪ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ರೈಟ್ ಸೈಡಲ್ಲಿ ಫಿಲಪ್ ಆಗುತ್ತೆ. ಸೊ ಇಲ್ಲಾಂದರೆ ನೀವು ಡಿಫ್ರೆನ್ಸ್ ಇದ್ದರೆ ಡಿಫ್ರೆನ್ಸ್ ಹಾಕಿ, ಆಮೇಲೆ ಕೆಳಗಡೆ ಸೇವ್ ಕೊಡಿ, ಆಮೇಲೆ ನೆಕ್ಸ್ಟ್ ಕೊಡಿ. ಸೇವ್ ಕೊಟ್ಟಾದಮೇಲೆ ನೆಕ್ಸ್ಟ್ ಕೊಡಬೇಕಿರುತ್ತೆ. ಸೊ ಫಸ್ಟ್ ಸೇವ್ ಕೊಡಿ, ಆಮೇಲೆ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾದಮೇಲೆ ಈ ರೀತಿ ಬರುತ್ತೆ, ಇದನ್ನು ಕ್ಲೋಸ್ ಮಾಡಾದಮೇಲೆ ಸೊ ಇದರಲ್ಲಿ ನಾವು ಏನು ತುಂಬಬೇಕಂತಂದರೆ, ಎಕ್ಸ್ ಸರ್ವಿಸ್ ಮ್ಯಾನ ನೀವು ಅಂತ ಕೇಳುತ್ತೆ. ನೀವೇನಾದ್ರು ಮಿಲಿಟ್ರಿಯಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಎಸ್ ಅಂತ ಕೊಟ್ಟು ಅದ್ರ ಡೀಟೇಲ್ಸ್ ಕೇಳುತ್ತೆ, ಹಾಕಿ. ಇಲ್ಲ ನಾನು ನೋ ಅಂತ ಕೊಡೋದಿದ್ರೆ, ಎಕ್ಸ್ ಸರ್ವಿಸ್ ಮ್ಯಾನ್ ಅಲ್ಲ ಅಂತಂದರೆ ನೋ ಅಂತ ಕೊಡಿ. ಆಮೇಲೆ ನೀವು ಏನಾದ್ರು ಅಂಗವಿಕಲರ ಡಿಸಬಿಲಿಟಿ ಇದ್ದೀರಾ ಅಂತ ಕೇಳಿದ್ರೆ ಎಸ್ ಇದ್ದರೆ, ನೀವು ಅಂಗವಿಕಲರ ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಕೊಟ್ಟು ಡೀಟೇಲ್ಸ್ ಹಾಕಿ, ಇಲ್ಲ ಅಂತಂದರೆ ನೋ ಅಂತ ನೀವು ಹಾಕ್ಬೋದು. ಸೊ ನೋ ಅಂತ ಹಾಕಿ. ಅದಾದಮೇಲೆ ಇದನ್ನು ಸೆಕೆಂಡ್ ಆಪ್ಷನ್ ಸ್ಕ್ರೈಬ್ ಡೀಟೇಲ್ಸ್, ಇದನ್ನು ನೋ ಅಂತ ಹಾಕಿ. ಅದಾದಮೇಲೆ ಮೂರನೇದು ಕೂಡ ಇಲ್ಲಿ ಏನಂತಂದರೆ ಇದನ್ನು ಕೂಡ ನೋ ಅಂತ ಹಾಕಿ. ಯಾವುದಂತ ಅಂದರೆ ಡ್ಯೂ ಹ್ಯಾವ್ ದ ಸರ್ವಿಂಗ್ ರೈಲ್ವೆ, ಅಂದರೆ ನೀವು ರೈಲ್ವೇದ ಎಂಪ್ಲಾಯ್ ಪ್ರೆಸೆಂಟ್ ಏನಾದ್ರು ವರ್ಕ್ ಮಾಡ್ತಿದ್ದೀರಾ ಅಂತ ಕೇಳುತ್ತೆ. ಇದನ್ನು ನೀವು ಪ್ರೆಸೆಂಟ್ ರೈಲ್ವೇದಲ್ಲೇ ವರ್ಕ್ ಮಾಡ್ತಿದ್ರೆ ಎಸ್ ಅಂತ ಕೊಟ್ಟು ಡೀಟೇಲ್ಸ್ ಹಾಕಿ, ಇಲ್ಲಾಂದರೆ ಇದನ್ನು ನೋ ಅಂತ ಕೊಡಿ. ಆಮೇಲೆ ನೇಮ್ ಆಫ್ ದ ಕರೆಂಟ್ ಡಿಪಾರ್ಟ್ಮೆಂಟ್ ಅಂತ, ನೀವೇನಾದ್ರು ಪ್ರೆಸೆಂಟ್ ಯಾವ್ದಾದ್ರು ಈಗ ಜಾಬ್ ಮಾಡ್ತಿದ್ರೆ ಗೌರ್ಮೆಂಟ್, ಸೆಂಟ್ರಲ್, ಸ್ಟೇಟ್ ಅಂತ ಹಾಕಿ, ಇಲ್ಲಾಂದರೆ ನಾಟ್ ಅಪ್ಲಿಕೇಬಲ್ ಅಂತ ಹಾಕಿ. ಸೊ ನಾನು ನಾಟ್ ಅಪ್ಲಿಕೇಬಲ್ ಅಂತ ಹಾಕ್ತಿದ್ದೀನಿ. ಅದಾದಮೇಲೆ ಡೀಟೇಲ್ಸ್ ಆಫ್ ನೀವೇನಾದ್ರು ಅಪ್ರೆಂಟಿಸ್ ಅಂದರೆ ನೀವು ರೈಲ್ವೇದಲ್ಲಿ ಏನಾದ್ರು ಹೊರ ಗುತ್ತಿಗೆ ಆಧಾರ ಅಂದರೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಿ ಸರ್ಟಿಫಿಕೇಟ್ ಏನಾದ್ರು ಅಪ್ರೆಂಟಿಸ್ ಸರ್ಟಿಫಿಕೇಟ್ ತೊಗೊಂಡಿದ್ರೆ ಎಸ್ ಅಂತ ಕೊಟ್ಟು ಡೀಟೇಲ್ಸ್ ಹಾಕಿ, ಇಲ್ಲ ಅಂತಂದರೆ ನೋ ಅಂತ ಹಾಕಿ. ಸೊ ನಾನು ಪಡ್ಕೊಂಡಿಲ್ಲ, ಅದಕ್ಕೆ ನೋ ಅಂತ ಹಾಕ್ತಿದ್ದೀನಿ. ಆಮೇಲೆ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಬ್ಯಾಂಕ್ ಡೀಟೇಲ್ಸ್ ಬಂದುಬಿಟ್ಟು ಬ್ಯಾಂಕ್ ಅಕೌಂಟಲ್ಲಿರೋ ರೀತಿ ಹೆಸರು, ಅಕೌಂಟ್ ನಂಬರ್, IFSC ಕೋಡ್ ಹಾಕಬೇಕಿರುತ್ತೆ. ಇದು ಏನಕ್ಕಂತ ಅಂದರೆ ನೀವು ಎಕ್ಸಾಮ್ ಬರೆದ ಮೇಲೆ ನೀವು ತುಂಬಿರೋ ಫೀಸ್ ಮತ್ತೆ ನಿಮ್ಮ ಅಕೌಂಟ್ಗೆ ರಿಟರ್ನ್ ಆಗುತ್ತೆ. ಸೊ ಇದು ರೈಲ್ವೆ ಪಾಲಿಸಿ ಇರುತ್ತೆ. ಅದಾದಮೇಲೆ ಎಲ್ಲ ಆದಮೇಲೆ ಸೇವ್ ಮತ್ತು ನೆಕ್ಸ್ಟ್ ಅಂತ ಕೊಡಿ. ಸೇವ್ ಕೊಟ್ಟು ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಈ ರೀತಿ ಓಪನ್ ಆಗುತ್ತೆ, ಎಜುಕೇಷನ್ ಡೀಟೇಲ್ಸ್ ಓಪನ್ ಆಗುತ್ತೆ. ಆಲ್ರೆಡಿ ನಾನು SSLC ಮಾರ್ಕ್ಸ್ ಕಾರ್ಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ಆ್ಯಡ್ ಮಾಡ್ಕೋಬೇಕಂದ್ರೆ ಕ್ವಾಲಿಫಿಕೇಷನ್ ಮೇಲೆ ಹೋಗಿ ಮೆಟ್ರಿಕ್ಯುಲೇಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, SSLC ಅಥವಾ ಮೆಟ್ರಿಕ್ಯುಲೇಷನ್. ಮತ್ತು ITI ಆಗಿದ್ದರೆ ITI ಕೂಡ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟಿಗೆ ನಾವು SSLC ಮಾರ್ಕ್ಸ್ ಕಾರ್ಡ್ನ ಆ್ಯಡ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ಟೇಟ್ ಕೇಳುತ್ತೆ. ಸ್ಟೇಟ್ ಬಂದುಬಿಟ್ಟು ನಮ್ದು ಕರ್ನಾಟಕ ಅಲ್ವಾ SSLC. ಸೊ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ
ಯಾವ ಡಿಸ್ಟಿಕಲ್ಲಿ ನಿಮ್ಮದು SSLC ಮುಗ್ದಿದೆ ಅಂದರೆ 10th ಯಾವ ಡಿಸ್ಟಿಕ್ನಲ್ಲಿ ಕಲ್ತಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮಾರ್ಕ್ಸ್ ಕಾರ್ಡಲ್ಲಿ ಎಲ್ಲನೂ ಇರುತ್ತೆ, ಗೊತ್ತಾಗಿಲ್ಲ ಅಂದರೆ ಅದನ್ನು ನೋಡ್ಕೊಳ್ಳಿ. ಅದಾದಮೇಲೆ ಬೋರ್ಡ್ ಕೇಳುತ್ತೆ. SSLC ಬೋರ್ಡ್ ಬಂದುಬಿಟ್ಟು ಕರ್ನಾಟಕ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇರುತ್ತೆ. ಸೊ ಅದನ್ನು ಹಾಕಿ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ. ಯಾವ ಡೇಟಿಗೆ ಪಾಸ್ ಆಗಿದ್ದೀರ ಅಂತ ಮಾರ್ಕ್ಸ್ ಕಾರ್ಡ್ ಕೆಳಗಡೆ ಇರುತ್ತೆ ನೋಡಿ, ಸ್ಕೂಲ್ ಕೆಳಗಡೆ, ಅದನ್ನು ಹಾಕಿ ಆಮೇಲೆ ರೋಲ್ ನಂಬರ್ನ ಹಾಕಿ ಆಮೇಲೆ ಇಲ್ಲಿ ಸೀರಿಯಲ್ ನಂಬರ್ ಅಂತ ಇರುತ್ತೆ ಮಾರ್ಕ್ಸ್ ಕಾರ್ಡಲ್ಲಿ ಮೇಲ್ಗಡೆ ಲೆಫ್ಟ್ ಸೈಡಲ್ಲಿ ಮೇಲ್ಗಡೆ ಇರುತ್ತೆ, ಅದನ್ನು ಹಾಕಿ ಆ್ಯಡ್ ಅಂತ ಇರುತ್ತೆ. ಇಲ್ಲಿ ನೋಡಿ ಇವಾಗ ನಿಮಗೆ ಇಲ್ಲಿ ಹಾಕಿದ್ಮೇಲೆ ಆ್ಯಡ್ ಅಂತ ಇರುತ್ತೆ, ಆ್ಯಡ್ ಕೊಡಿ. ಮತ್ತೆ ಏನಾದರೂ ITI ಡೀಟೇಲ್ಸ್ ಆ್ಯಡ್ ಮಾಡೋದಿದ್ರೆ ಮಾಡಿ, ಇಲ್ಲ ಜಸ್ಟ್ SSLC ಕಲ್ತಿದ್ರೆ ಜಸ್ಟ್ ಆ್ಯಡ್ ಅಂತ ಕೊಟ್ಟು ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಡಿ, ಅಷ್ಟೇ, ವೆರಿ ಸಿಂಪಲ್. ಸೊ ನಾನು ITI ಕಲ್ತಿಲ್ಲ, ಜಸ್ಟ್ ಮೆಟ್ರಿಕ್ಯುಲೇಷನ್, ಸೊ ಅಷ್ಟೇ, ನಾನು SSLC ಅಷ್ಟೇ ಕೊಟ್ಟು ನೆಕ್ಸ್ಟ್ ಅಂತ ಕೊಡ್ತಿದ್ದೀನಿ ನೋಡಿ. ಇವಾಗ ITI ಆದವ್ರು ITI ಕೊಡಿ, ಇಲ್ಲಾಂದರೆ ನಡೆಯುತ್ತೆ. ಸೊ ಇವಾಗ ನಾನು ನೆಕ್ಸ್ಟ್ ಮೇಲೆ ಕೊಡ್ತೀನಿ. ನೆಕ್ಸ್ಟ್ ಮೇಲೆ ಕೊಟ್ಟ ತಕ್ಷಣ ಇವಾಗ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋದಿರುತ್ತೆ. ಇದು ಮಾತ್ರ ತುಂಬ 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 ಅಂದರೆ ತುಂಬ ಇಂಪಾರ್ಟೆಂಟ್. ಏನಕ್ಕಂತಂದರೆ ಇದರಲ್ಲೇ ಎಷ್ಟೋ ಜನ ರಿಜೆಕ್ಟ್ ಆಗ್ತೀರಾ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡೋದ್ರಲ್ಲಿ. ಮತ್ತು ಎಷ್ಟೋ ಜನಕ್ಕೆ ಇದು ಅಪ್ಲೋಡ್ ಮಾಡಲಿಕ್ಕೆ ಬರಲ್ಲ, ತರ್ಕಾಡ್ಬಿಡ್ತೀರಾ, ನಿಮಗೆ ಟೆನ್ಷನ್ ಮಾಡ್ಕೊಳ್ತೀರಾ. ಸೊ ಯಾವ ರೀತಿ ಫೋಟೋ ಅಪ್ಲೋಡ್ ಮಾಡಬೇಕಂತ ಎಕ್ಸಾಂಪಲ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ರೀತಿ ಫೋಟೋ ಅಪ್ಲೋಡ್ ಮಾಡಬಾರ್ದು, ಈ ರೀತಿ ಇರಬಾರ್ದು, ಈ ಚಸ್ಮಾ ಹಾಕೊಂಡಿರಬಾರ್ದು, ಹೇರ್ ಉದ್ದು ಬಿಡಬಾರ್ದು, ಹಿಂದೆ ಬ್ಯಾಕ್ಗ್ರೌಂಡ್ ಈ ರೀತಿ ಇರಬಾರ್ದು, ಮತ್ತು ಬ್ಲರ್ ಇರಬಾರ್ದು ಫೋಟೋ, ಆಮೇಲೆ ಹ್ಯಾಟ್ ತಲೆಗೆ ಹೆಲ್ಮೆಟ್ ಹಾಕಿರಬಾರ್ದು, ಅರ್ಧ ನೇರಳಿರೋ ಥರದ್ದು ಫೋಟೋ ಬರಬಾರ್ದು. ಸೊ ಈ ರೀತಿ ಇಲ್ಲಿ ನೋಡಿ ಈ ರೀತಿ ಫೋಟೋ ಬರಬೇಕಂತ ಇರುತ್ತೆ. ಸೊ ನಾವು ಫೋಟೋನ ಇವಾಗ ರೆಡಿ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ಕೂಡ ನಾನು ಹೇಳ್ಕೊಡ್ತೀನಿ. ಸೊ ವೆರಿ ಸಿಂಪಲ್. ನೀವು ಫೋಟೋ ಅಪ್ಲೋಡ್ ಮಾಡಬೇಕಂದ್ರೆ ಅದಕ್ಕೊಂದು ರೂಲ್ಸ್ ಇದೆ. ಫೋಟೋ ಬ್ಯಾಕ್ಗ್ರೌಂಡು ವೈಟ್ ಇರಬೇಕು ನೋಡಿ. ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬ್ಯಾಕ್ಗ್ರೌಂಡು ವೈಟ್ ಇರಬೇಕು, 2 ಮಂತ್ ಒಳಗಿರಬೇಕು. ಅದರಲ್ಲೂ ಕೂಡ ಯಾವ ಸೈಜ್ ಇರಬೇಕಂತ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೈಜ್ ಕೂಡ ಕೊಟ್ಟಿದ್ದಾರೆ. ಸೊ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಇಲ್ಲಿ ನೋಡಿ ವೈಟೇ ಇರಬೇಕು, ಯಾವುದೇ ಕಲರ್ ಎಲ್ಲ ಹಾಕಬೇಡಿ. ಫೋಟೋ ಬ್ಯಾಕ್ಗ್ರೌಂಡ್ ವೈಟ್ ಹಾಕಿ. ಆಮೇಲೆ ಸೈಜ್ ನೋಡಿ, ಇಲ್ಲಿ ಪಿಕ್ಸೆಲ್ 35 mm, ಆಮೇಲೆ 320 × 240 ಪಿಕ್ಸೆಲ್ ಇದೆ. ಇದರಲ್ಲೇ ಸೈಜ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕು, ಇಲ್ಲಾಂದರೆ ಅಪ್ಲೋಡ್ ಆಗೋಲ್ಲ. ಮತ್ತು JPG-ದಲ್ಲಿ ಇರಬೇಕು. 50 KB ಇಂದ 100 KB ಒಳಗೆ ಫೋಟೋ ಇರಬೇಕು. 50 KB ಮೇಲೆ ಇರಬೇಕು, 100 KB ಒಳಗಿರಬೇಕು. ಸೊ ಇವಾಗ ನಾವು ಯಾವ ರೀತಿ ನಾವು ಫೋಟೋನ ಫಸ್ಟಿಗೆ ವೈಟ್ ಬ್ಯಾಕ್ಗ್ರೌಂಡ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಅಕಸ್ಮಾತ್ ವೈಟ್ ಇದ್ದವರು ಡೈರೆಕ್ಟ್ ನೀವು ರೀಸೈಜ್ ಮಾಡಿಕೊಂಡು 50 KB ಮೇಲೆ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ಅಕಸ್ಮಾತ್ ನೀವು ಫೋಟೋ ಏನಾದ್ರು ಕಲರ್ ಇದ್ದರೆ ಅದನ್ನು ಯಾವ ರೀತಿ ಬ್ಯಾಕ್ಗ್ರೌಂಡ್ ವೈಟ್ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ತೀನಿ. ಒಂದೊಂದೇ ಹೇಳ್ತಾ ಹೋಗ್ತೀನಿ, ಯಾವ ರೀತಿ ಬ್ಯಾಕ್ಗ್ರೌಂಡ್ ವೈಟ್ ಮಾಡ್ಕೊಳ್ಬೋದು ಮತ್ತು ಯಾವ ರೀತಿ ನೀವು ಅಲ್ಲಿ ಸೈಜ್ ಕೊಡ್ಬೋದು ಅಂತ. ಸೊ ಇವಾಗ ಫೋಟೋ ಯಾವ ರೀತಿ ಬ್ಯಾಕ್ಗ್ರೌಂಡ್ ಮಾಡ್ಕೊಳ್ಳೋದಂತ ಹೇಳ್ತೀನಿ. ಸೊ ಕ್ರೋಮ್ ಬ್ರೌಸರ್ನಲ್ಲಿ ಹೋಗಿ ಜಸ್ಟ್ ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಸರ್ಚ್ ಮಾಡಿ. ಅಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಸರ್ಚ್ ಮಾಡಿ ಎಂಟರ್ ಕೊಟ್ಟ ತಕ್ಷಣ ಈ ರೀತಿ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಫಸ್ಟಿಗೆ ಕಾಣಿಸ್ತಿದೆ ರಿಮೂವ್ ಬ್ಯಾಕ್ಗ್ರೌಂಡ್ ಫಾರ್ ಇಮೇಜ್ ಫ್ರೀ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಎಲ್ಲ ನಿಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ಅಪ್ಲೋಡ್ ಇಮೇಜ್ ಕೇಳುತ್ತೆ. ಅಪ್ಲೋಡ್ ಇಮೇಜ್ ಇದ್ದಲ್ಲಿ ನೀವು ಪಾಸ್ಪೋರ್ಟ್ ಸೈಜ್ ಯಾವುದಿದೆ ಅಲ್ವಾ, ಫೋಟೋನ ಯಾವ್ದು ಅಪ್ಲೋಡ್ ಮಾಡ್ಬೇಕಂತೀರಾ, ಕಲರ್ ಬ್ಯಾಕ್ಗ್ರೌಂಡ್ ಇರುತ್ತೆ. ಸೊ ಅದನ್ನು ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಓಪನ್ ಅಂತ ಕೊಡಿ. ಆಟೋಮೆಟಿಕ್ಲಿ ಈ ರೀತಿ ಓಪನ್ ಆಗಿ ಸ್ವಲ್ಪ ಫ್ರೆಶ್ ಆಗುತ್ತೆ. ಅದು ಈ ರೀತಿ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ಈ ರೀತಿ ಕ್ಲಿಯರ್ ಆಗುತ್ತೆ ಬ್ಯಾಕ್ಗ್ರೌಂಡ್. ಆಮೇಲೆ ಮೇಲ್ಗಡೆ ಬ್ಯಾಕ್ಗ್ರೌಂಡ್ ಅಂತ ಕಾಣಿಸ್ತಿದೆ ನೋಡಿ ಇಲ್ಲಿ ರೈಟ್ ಸೈಡಲ್ಲಿ. ಸೊ ಬ್ಯಾಕ್ಗ್ರೌಂಡ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಸೊ ರೈಟ್ ಸೈಡಲ್ಲಿ ಮತ್ತೆ ಕಲರ್ ಅಂತ ಇದೆ, ಕಲರ್ ಮೇಲೆ ಕ್ಲಿಕ್ ಮಾಡಿ. ವೈಟ್ ಅಂತ ಎರಡನೇ ಆಪ್ಷನ್ ವೈಟ್ ಕಲರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವೈಟ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಫೋಟೋ ಬ್ಯಾಕ್ಗ್ರೌಂಡ್ ವೈಟ್ ಆಯ್ತಲ್ವಾ. ಸೊ ಇವಾಗ ಅದನ್ನು ಕ್ಲೋಸ್ ಕೊಟ್ಟು ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳೋಣ. ಸೊ ಇವಾಗ ಫೋಟೋ ಏನೋ ಡೌನ್ಲೋಡ್ ಆಯಿತು, ಬ್ಯಾಕ್ಗ್ರೌಂಡು ವೈಟ್ ಆಯಿತು. ಸೊ ಇವಾಗ ಫೋಟೋ ಸೈಜ್ ಇಡಬೇಕು. ಈ ಫೋಟೋನ ನಾವು ಆಟೋಮೆಟಿಕ್ಲಿ ತೊಗೊಂಡೋಗಿ ಅಪ್ಲೋಡ್ ಮಾಡ್ತೀವಿ ಅಂದರೆ ಅಪ್ಲೋಡ್ ಆಗೋಲ್ಲ. ಅಲ್ಲಿ ಅವ್ರು ಕೊಟ್ಟಿದ್ದಾರಲ್ಲ ಯಾವ ರೀತಿ ಸೈಜ್ ಇರಬೇಕಂತ, ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಅವರು. ಈ ವೆರಿ ಸಿಂಪಲ್ಲಾಗಿ ನಾನು ಕಾಣಿಸ್ತೀನಿ. ಇವಾಗ ಈ ರೀತಿ ಫೋಟೋ ನಮ್ಮದು ಆಯಿತು. ಏನಂತಂದರೆ ಬ್ಯಾಕ್ಗ್ರೌಂಡ್ ವೈಟ್ ಆಯ್ತು ನೋಡಿ, ನಾನು ಕಾಣಿಸ್ತೀನಿ. ಇವಾಗ ಈ ರೀತಿ ಬ್ಯಾಕ್ಗ್ರೌಂಡ್ ವೈಟ್ ಆಯಿತು. ಸೊ ಇವಾಗ ನಮಗೂ ಇದು ಅಪ್ಲೋಡ್ ಮಾಡ್ಲಿಕ್ಕೆ ಡೈರೆಕ್ಟ್ ಆಗಲ್ಲ, ಇದಕ್ಕೆ ಸೈಜ್ ಇಟ್ಕೊಳ್ಬೇಕು. ಸೊ ಸೈಜ್ ಬಂದುಬಿಟ್ಟು ಯಾವ ರೀತಿ ಸೈಜ್ ಇಟ್ಕೊಳ್ಬೇಕಂತ ನಾನು ಹೇಳ್ತೀನಿ. ಸೊ ಸೈಜ್ ಮಾಡ್ಕೊಳ್ಳೋದು ಡಿಸ್ಕ್ರಿಪ್ಷನ್ ನಾನು ಕೊಟ್ಟಿರ್ತೀನಿ, ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಫೋಟೋ ಸೈಜ್ ಮಾಡ್ಕೊಳ್ಳೋದು, ಅದನ್ನು ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ಫೋಟೋನ ಫಸ್ಟು ಅಪ್ಲೋಡ್ ಮಾಡ್ಕೊಳ್ಳಿ. ಇವಾಗ ನಾವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡಿದ್ದೀವಲ್ಲ ಅಲ್ವಾ ವೈಟ್ ಕಲರು, ಅದನ್ನು ಆ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡ್ಕೊಂಡಾದ್ಮೇಲೆ ಡೈರೆಕ್ಟ್ ಲಾಸ್ಟ್ ಇಲ್ಲಿ ನೋಡಿ, ಇಲ್ಲಿ ಹೋಗಿ PX ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂನಿಟ್ ಇದ್ದಲ್ಲಿ PX ಅಂತ ಲಾಸ್ಟ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಇವಾಗ ನಮಗೆ ಫೋಟೋ ಸೈಜು ಉದ್ದ ಎಷ್ಟು ಅಗಲ ಎಷ್ಟು ಅದು ಸೈಜ್ ಹೇಳಿದೆ ಅಲ್ವಾ. ಸೊ ಆ ಸೈಜಲ್ಲಿ ಅಪ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ನೋಡಿ ಉದ್ದ 320 PX, ಅಗಲ 240 PX. ಇಲ್ಲಿ ನೋಡ್ಬೋದು, ಇಲ್ಲೇ ಬರೆದು ಬಿಟ್ಟಿದ್ದಾರೆ, ಮತ್ತು ನಾವು ಹುಡುಕಾಡೋದಿಲ್ಲ. ಸೊ ಅಗಲ 240, ಉದ್ದ 320. ಸೊ ಇಲ್ಲಿ ಹೋಗ್ಬಿಟ್ಟು ನಾವು ಇಲ್ಲಿ ಅಗಲ ಎಷ್ಟು ಕೊಟ್ಟಿದ್ದಾರೆ, ಉದ್ದ ಎಷ್ಟು ಕೊಟ್ಟಿದ್ದಾರೆ ಅದನ್ನು ಹಾಕಿ. ಫಸ್ಟಿಗೆ ಅಗಲ ಇದ್ದಿದ್ದು ಹಾಕಿ ಎಷ್ಟು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಅಗಲ 240 ಕೊಟ್ಟಿದ್ದಾರೆ, ಉದ್ದ 320. ಸೊ ನಾನು ಫಸ್ಟಿಗೆ ಇವಾಗ ಅಗಲ 240 ಅಂತ ಹಾಕ್ತೀನಿ. ವಿಡ್ತು 240, ಹೈಟು
ಚಿಲ್ಲರೆ ಕೊಟ್ಟಿದ್ದಾರೆ ನೋಡಿ 320 ಅಂತ. ಸೊ ಈ 320 ಹಾಕಿ ಇವಾಗ ಸೈಜು ನಮ್ಮದು ಪರ್ಫೆಕ್ಟ್ ಸೈಜ್ ಆಯಿತು. ಇದನ್ನು ಮೇಲ್ಗಡೆ ನೆಕ್ಸ್ಟ್ ಡೌನ್ಲೋಡ್ ಅಂತ ಇದೆ. ಸೊ ನೆಕ್ಸ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಇದನ್ನು ಬಿಟ್ಟು ಏನೂ ಕ್ಲಿಕ್ ಮಾಡಬೇಡಿ. ನೆಕ್ಸ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಈ ರೀತಿ ಇವಾಗ ನಿಮಗೆ ಡೌನ್ಲೋಡ್ ಪ್ರೊಸೆಸ್ ಆಗುತ್ತೆ, ಡೌನ್ಲೋಡ್ ಆಗುತ್ತೆ. ಸೊ ಇವಾಗ ನಾವು ಬ್ಯಾಕ್ಗ್ರೌಂಡ್ ವೈಟು ಮಾಡ್ಕೊಂಡ್ವಿ, ಡೌನ್ಲೋಡು ಆಯಿತು. ಬಟ್ KB 50 KB ಮೇಲೆ ಬೇಕು, 100 KB ಒಳಗಿರಬೇಕು ಅಲ್ವಾ. ಸೊ ಇದು ನಮ್ದು KB ಕಡಿಮೆ ಇದೆ. ಇವಾಗ ಫೋಟೋ KB ಹೆಂಗೆ ಜಾಸ್ತಿ ಮಾಡ್ಕೊಳ್ಳೋದಂತ ಹೇಳ್ತೀನಿ ನಾನು. ಇವಾಗ ಸೈಜು ಆಯಿತು. ಇವಾಗ ಮತ್ತೆ ಕ್ರೋಮ್ ಬ್ರೌಸರ್ಗೆ ಹೋಗಿ ಫೋಟೋ ಯಾವ ರೀತಿ ಸೈಜ್ ಮಾಡ್ಕೊಳ್ಬೇಕಂತ ಹೇಳ್ತೀನಿ. ಸೊ ಫೋಟೋ ಸೈಜ್ ಮಾಡ್ಕೊಳ್ಬೇಕಂದ್ರೆ ಫಸ್ಟ್ ನೀವು ಕ್ರೋಮ್ ಬ್ರೌಸರ್ಗೆ ಹೋಗಬೇಕಾಗತ್ತೆ. ಸೊ ಇವಾಗಂತೂ ನಾವು ಫೋಟೋದೆಲ್ಲನೂ ಸೆಟ್ ಮಾಡ್ಕೊಂಡ್ವಿ, ವೈಟ್ ಬ್ಯಾಕ್ಗ್ರೌಂಡ್ ಮಾಡ್ಕೊಂಡ್ವಿ. ಅದು ಎಷ್ಟು PXL ಹೇಳಿದ್ದಾರೆ ಅಳತೆ ಅದನ್ನು ಮಾಡ್ಕೊಂಡಿದ್ವಿ. ಈಗ ನಮಗೆ KB ಜಾಸ್ತಿ ಆಗಬೇಕು, 50 KB ಒಳಗೆ ಆಗಬೇಕಲ್ವಾ. ಸೊ ಅದಕ್ಕೆ ಕ್ರೋಮ್ ಬ್ರೌಸರ್ಗೆ ಹೋಗಿ ನಾವು ಕ್ರೋಮ್ ಬ್ರೌಸರ್ನಲ್ಲಿ ಫೋಟೋ ಸೈಜ್ ಇನ್ಕ್ರೀಸ್ ಅಂತ ಟೈಪ್ ಮಾಡಿ. ಅಲ್ಲಿ ಫೋಟೋ ಸೈಜ್ ಇನ್ಕ್ರೀಸ್ ಅಂತ ಈ ರೀತಿ ಟೈಪ್ ಮಾಡಿ, ಈ ರೀತಿಯಾಗಿ ಟೈಪ್ ಮಾಡಿ ಸರ್ಚ್ ಕೊಡಿ. ಸೊ ನೀವು ಈ ರೀತಿಯಾಗಿ ಟೈಪ್ ಮಾಡಿ ಸರ್ಚ್ ಕೊಟ್ಟ ತಕ್ಷಣ ಇಲ್ಲಿ ನಿಮಗೆ ಆಟೋಮೆಟಿಕ್ಲಿ ಓಪನ್ ಆಗುತ್ತೆ. ಸೊ ನೀವು ನೋಡ್ಬೋದು ಯಾವ ರೀತಿ ಅಂತ. ಸೊ ವೆರಿ ಸಿಂಪಲ್ ಆಗಿದೆ ಫ್ರೆಂಡ್, ಯಾವುದೇ ಟೆನ್ಷನ್ ತೊಗೋಬೇಡಿ, ಆರಾಮ್ ಮಾಡಿ 2-3 ಸಲ ವಿಡಿಯೋ ನೋಡಿ ಮಾಡಿ. ಸೊ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ನೋಡಿ ಫಸ್ಟ್ ಆಪ್ಷನ್ PI7 ಅಂತ ಇದೆ ಅಲ್ವಾ, ಇದನ್ನೇ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ಕ್ರೀಸ್ ಇಮೇಜ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಇಮೇಜ್ ಅಂತ ಕೇಳುತ್ತೆ, ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾವು ಸೈಜ್ ಮಾಡಿದ್ದೀವಲ್ಲ ಪರ್ಫೆಕ್ಟ್, ಅದನ್ನು ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಫೋಟೋ ಬೇಡ, ಫಸ್ಟ್ ಸೈಜ್ ಮಾಡಿದೆಯಲ್ವಾ, ಸೈಜ್ ಮಾಡಿದ್ರೆ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಇವಾಗ ಎಷ್ಟು 50 KB ಮೇಲೆ ಬೇಕಲ್ವಾ. ಸೊ 55 ಅಂತ ಹಾಕೊಳ್ಳೋಣ. ಇಲ್ಲಿ KB 55 ಅಂತ ಹಾಕ್ಕೊಂಡು ಅಲ್ಲಿ ಕಂಪೇರ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಸ್ಟಾರ್ಟ್ ಆಗುತ್ತೆ. ಸೊ ಡೌನ್ಲೋಡ್ ಅಂತ ಬರುತ್ತೆ, ಈ ರೀತಿ ಲೋಡ್ ಆಗ್ತದೆ. ಸ್ವಲ್ಪ ಲೋಡ್ ಆದಮೇಲೆ ಇಲ್ಲಿ ನೋಡಿ ಕೆಳಗಡೆ ಮತ್ತೆ ಇವಾಗ ಡೌನ್ಲೋಡ್ ಅಂತ ಬರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳೋಣ. ಇವಾಗ ಸಕ್ಸಸ್ಫುಲಿ ಆಗಿ ಡೌನ್ಲೋಡ್ ಆಯಿತು. ಸೊ ಡೌನ್ಲೋಡ್ ಆದಮೇಲೆ ಏನು ಮಾಡೋದು, ಇವಾಗ ಫೋಟೋಗೆ ಸಂಬಂಧಪಟ್ಟಿದ್ದು ನಾವು ಬ್ಯಾಕ್ಗ್ರೌಂಡ್ ರಿಮೂವ್ ವೈಟ್ ಮಾಡ್ಕೊಂಡ್ವಿ, ಸೈಜು ಕೊಟ್ವಿ, ಮತ್ತು KBನೂ ಕೂಡ ಜಾಸ್ತಿ ಮಾಡ್ಕೊಂಡ್ವಿ. ಈಗ ಏನಿಲ್ಲ, ಡೈರೆಕ್ಟಾಗಿ ಅಪ್ಲೋಡ್ ಮಾಡೋದಿರುತ್ತೆ. ಸೊ ವೆರಿ ಸಿಂಪಲ್ ಆಗಿ ಇವಾಗ ಹೋಗೋಣ ಸೈಟಿಗೆ ಹೋಗಿ. ಇಲ್ಲಿ ನೋಡಿ ಅಪ್ಲೋಡ್ ಅಂತ ಇರುತ್ತೆ, ಜಸ್ಟ್ ಹೋಗೋದು, ಬ್ರೌಸ್ ಮಾಡೋದು, ಅಪ್ಲೋಡ್ ಮಾಡೋದು. ಇವಾಗ ನೋಡಿ ಫೋಟೋ ನಾನು ಅಪ್ಲೋಡ್ ಮಾಡಿ ಕಾಣಿಸ್ತೀನಿ. ಇಲ್ಲಿ ಬ್ರೌಸ್ ಮಾಡ್ಕೊಳ್ಳೋದಿರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳೋದು. ಇವಾಗ ನಾವು ಯಾವುದನ್ನು KB ಜಾಸ್ತಿ ಮಾಡ್ಕೊಂಡಿದ್ದೀವಲ್ಲ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ಝೂಮ್ ಏನೋ ಹಾಕ್ಬೇಡಿ, ಡೈರೆಕ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಇರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಲೋಡ್ ಆಗುತ್ತೆ ನೋಡಿ. ಇವಾಗ ಲೋಡ್ ಆದಮೇಲೆ ನೋಡಿ ಇವಾಗ ಅಪ್ಲೋಡ್ ಆಯಿತಾ. ಸೊ ಇಷ್ಟೇ ಸಿಂಪಲ್, ವೆರಿ ಸಿಂಪಲ್ ಆಗಿ ಅಪ್ಲೋಡ್ ಮಾಡ್ಬೋದು. ಸೊ ಫೋಟೋನ ಕಲ್ತ್ರಿ, ಫೋಟೋ ಕಲ್ತಾದ್ಮೇಲೆ ಇಷ್ಟು ಸಿಂಪಲ್ ಆಗಿ, ತುಂಬ ಸಿಂಪಲ್. ಇವಾಗ ನಾವು ಸಿಗ್ನೇಚರ್ನ ಅಪ್ಲೋಡ್ ಮಾಡೋದಿರುತ್ತೆ. ಸೊ ಸಿಗ್ನೇಚರ್ಗೂ ಕೂಡ ಇಂತಿಷ್ಟೇ KB ಇದೇ ಕಲರ್ನಲ್ಲೇ ಅಪ್ಲೋಡ್ ಮಾಡಬೇಕು, ಇದೇ ಸೈಜ್ನಲ್ಲೇ ಅಪ್ಲೋಡ್ ಮಾಡಬೇಕಂತ ರೂಲ್ಸ್ ಇದೆ. ಸೊ ಸಿಗ್ನೇಚರ್ ಬಂದುಬಿಟ್ಟು ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು, ಅಂದರೆ ವೈಟ್ ಹಾಳೆನಲ್ಲಿ ಬ್ಲೂ ಇಂಕ್ ಇಲ್ಲ ಬ್ಲ್ಯಾಕ್ ಇಂಕ್ನಲ್ಲಿ ಸಿಗ್ನೇಚರ್ ಮಾಡಬೇಕಿರತ್ತೆ. ಸೊ ಇದು ಕಂಪಲ್ಸರಿ ಇರುತ್ತೆ. ಯಾವುದೇ ಗೆರೆ ಇರೋ ಹಾಳೆಯಲ್ಲಿ ಮಾಡಬೇಡಿ, ವೈಟ್ ಹಾಳೆಯಲ್ಲಿ ಬ್ಲೂ ಇಂಕ್ ಎಲ್ಲ ಬ್ಲ್ಯಾಕ್ ಇಂಕಲ್ಲಿ ಮಾಡಿ. ಅದು ಕೂಡ ಮಿನಿಮಮ್ 30 KB ಮೇಲಿರಬೇಕು, 50 KB ಒಳಗಿರಬೇಕು. ಮತ್ತು ಅದಕ್ಕೂ ಕೂಡ ಸೈಜ್ ಇದೆ ನೋಡಿ, ಈ ಸೈಜ್ ಕೂಡ ಅವರು ಕೊಟ್ಟಿದ್ದಾರೆ. ಅಗಲ 140 PX, ಉದ್ದಕ್ಕೆ 60 PX ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಇದನ್ನು ಕೂಡ ನಾವು ಯಾವ ರೀತಿ ಸೈಜ್ ಮಾಡ್ಕೊಳ್ಬೇಕಂತ ಹೇಳ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಸೈಜ್ ಲಿಂಕ್ ಕೊಟ್ಟಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಅದು ಓಪನ್ ಆಗುತ್ತೆ. ಸೊ ಇವಾಗ ಕಾಣಿಸ್ತೀನಿ ನೋಡಿ, 140 ಅಗಲ, 60 ಉದ್ದ. ಸೊ ಸಿಗ್ನೇಚರ್ ಹಾಕೊಳ್ಳೋಣ ಇವಾಗ. ಸೊ ಅದನ್ನು ನಾನು ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿಕೊಂಡು ಸಿಗ್ನೇಚರ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಲಾಸ್ಟ್ ಯೂನಿಟ್ ಅಂತ ಇದೆ ನೋಡಿ, ಲಾಸ್ಟಿಗೆ ಇದ್ರ ಮೇಲೆ ಹೋಗೋಣ. PX ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಅಗಲ ಉದ್ದ ಎಷ್ಟು ಅಂತ ಹೇಳಿದೆ, ಸೊ ಅಷ್ಟು ಹಾಕೊಳ್ಳೋಣ. ಇವಾಗ ನೋಡಿ, ಇವಾಗ ಅಗಲ ಎಷ್ಟು 140, ಉದ್ದ ಎಷ್ಟಿದೆ ನೋಡಿ ಅಷ್ಟು ಹಾಕೊಳ್ಳಿ. ಅಗಲ 140, ಉದ್ದ 60. ಸೊ ಇಷ್ಟು ಆಯಿತು. ಇವಾಗ ಇದನ್ನು ನೆಕ್ಸ್ಟ್ ಡೌನ್ಲೋಡ್ ಅಂತ ಕೊಡೋಣ. ಸೊ ನೆಕ್ಸ್ಟ್ ಡೌನ್ಲೋಡ್ ಅಂತ ಕೊಟ್ಟ ತಕ್ಷಣ ಇವಾಗ ಪರ್ಫೆಕ್ಟಾಗಿ ಸೈಜ್ ಆಯಿತು. ಬಟ್ ಇದು KB ಕಡಿಮೆ ಇದೆ, ನಮಗೆ ಎಷ್ಟು ಬೇಕು 30 KB ಒಳಗೆ ಬೇಕಲ್ವ. ಸೊ ಇದನ್ನು ಕೂಡ ಮತ್ತೆ ನಾವು KBಗೆ ಇದು ಏನು ಮಾಡ್ಕೊಳ್ಬೇಕು, ಕನ್ವರ್ಟ್ ಮಾಡ್ಕೊಳ್ಬೇಕು. ಸೊ 30 KB ಮೇಲೆ, ಇದು ಖಾಲಿ 2 KB ಇದೆ, ನಮಗೆ 30 KB ಬೇಕಲ್ವ. ಸೊ ಇದನ್ನು ಕೂಡ ನಾನು ಹೇಳಿದೆ ಅಲ್ವ ಯಾವ ರೀತಿ KB ಜಾಸ್ತಿ ಮಾಡ್ಕೊಳ್ಬೇಕು ಅಂತ. 30 KBಯಿಂದ 50 KB ಒಳಗೆ ಇರಬೇಕು, 30 KB ಮೇಲೆ ಇರಬೇಕಲ್ವ. ಸೊ ಮತ್ತೆ ಕ್ರೋಮಿಗೆ ಹೋಗೋಣ, ಫೋಟೋ ಸೈಜ್ ಇನ್ಕ್ರೀಸ್ ಅಂತ ಮತ್ತೆ ಸರ್ಚ್ ಮಾಡೋಣ. ಸರ್ಚ್ ಮಾಡಿ ನಿಮಗೆ ಫಸ್ಟ್ ಆಪ್ಷನ್ ಕಾಣಿಸುತ್ತೆ ನೋಡಿ, ಫಸ್ಟ್ ಆಪ್ಷನು ನಾನು ಹೇಳಿದ್ದೀನಿ, ಇದೇ ಫಸ್ಟ್ ಆಪ್ಷನಲ್ಲೇ ಹೋಗ್ಬೇಕು. ಇನ್ಕ್ರೀಸ್ ಇಲ್ಲಿ ನೋಡಿ, PI7 ಇದ್ರ ಮೇಲೆ ಈ ಚಿತ್ರ ಇರುತ್ತಲ್ವ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಸೆಲೆಕ್ಟ್ ಇಮೇಜ್ಗೆ ಹೋಗೋಣ. ಇವಾಗ ನಾವು ಸೈಜ್ ಮಾಡ್ಕೊಂಡಿರೋ ಏನೋ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಇದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಅಂತ ಕೊಡೋಣ. ಕೊಟ್ಟು ಇಲ್ಲಿ ಎಷ್ಟು 30 ಮೇಲೆ ಬೇಕಲ್ವ. ಸೊ 35 ಅಂತ ಹಾಕಿ ಇನ್ಕ್ರೀಸ್ ಸೈಜ್ ಅಂತ ಕೊಡೋಣ. ಕೊಟ್ಟ ತಕ್ಷಣ ಈ ರೀತಿ ಸ್ವಲ್ಪ ಲೋಡ್ ಆಗುತ್ತೆ, ಲೋಡ್ ಆಗಿ ಡೌನ್ಲೋಡ್ ಅಂತ ಬರುತ್ತೆ. ಸೊ ಇವಾಗ ಡೌನ್ಲೋಡ್ ಅಂತ ನಮಗೆ ಬಂದ ತಕ್ಷಣ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿರುತ್ತೆ. ಇಲ್ಲಿ ನೋಡಿ ಇವಾಗ ಕಾಣಿಸ್ತೀನಿ, ಡೌನ್ಲೋಡ್ ಅಂತ ಬಂತ, ಡೌನ್ಲೋಡ್ ಕೊಟ್ವಿ. ಇವಾಗ ಸಕ್ಸಸ್ಫುಲಿ ಸಿಗ್ನೇಚರು ಕೂಡ ನಾವು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಇವಾಗ ಅಪ್ಲೋಡ್ ಮಾಡಿ ಕಾಣಿಸ್ತೀನಿ ನಾನು ನಿಮಗೆ.
ಇವಾಗ ಬ್ರೌಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಬ್ರೌಸ್ನ ಕ್ಲಿಕ್ ಮಾಡಿಕೊಂಡು ನಾವು ಯಾವ ಫೋಟೋನ ಇವಾಗ ಸೈಜ್ ಮಾಡ್ಕೊಂಡಿದ್ವಿ KB ಮೇಲೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇವಾಗ ಮತ್ತೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ. ನೋಡಿ ಇವಾಗ ಸಿಗ್ನೇಚರ್ ಕೂಡ ಸಕ್ಸಸ್ಫುಲಿ ಆಯಿತು. ಸೊ ಈ ರೀತಿ ನಾವು ವೆರಿ ಸಿಂಪಲ್ ಆಗಿ ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಳ್ಬೋದು. ಗೊತ್ತಾಗಿಲ್ಲ ಅಂದರೆ ಮತ್ತೆ ನನಗೆ ಕೇಳಿ, ಇಲ್ಲಾಂದರೆ ವಿಡಿಯೋ ಮತ್ತೊಂದು ಸಲ ನೋಡಿ. ಸೇವ್ ಕೊಟ್ಕೊಳ್ಳೋಣ. ಸೇವ್ ಕೊಟ್ಕೊಂಡು ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಇವಾಗ ನಿಮಗೆ ಎಲಿಜಿಬಲ್ ಇರೋ ಎಲ್ಲ ಈ ಪೋಸ್ಟ್ ಕೂಡ ಇಲ್ಲಿ ಬರುತ್ತೆ. ಸೊ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ. ಸೊ ಇಲ್ಲಿ ನಿಮಗೆ ಎಲ್ಲನೂ ಕೂಡ ಎಲಿಜಿಬಲ್ ಇರಲ್ಲ. ಏನಕ್ಕಂತಂದರೆ 10th ಮೇಲೆ ಕೇವಲ 3-4 ಪೋಸ್ಟ್ ಅಷ್ಟೇ ಕರೆದಿದ್ದಾರೆ. ಉಳಿದಿರೋದೆಲ್ಲ ITಯ ಬೇಸ್ ಮೇಲೆ ಕರೆದಿದ್ದಾರೆ, ಇಂಜಿನಿಯರಿಂಗ್ ಬೇಸ್ ಮೇಲೆ ಕರೆದಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು 10th ಮೇಲೆ ಯಾವ್ದ್ಯಾವ್ದು ಕರೆದಿದ್ದಾರೆ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡು ಕಾಣಿಸ್ತೀನಿ. ಸೊ ಜಸ್ಟ್ ಇದು 10th ಮೇಲೆ ಅಷ್ಟೇ. ITಯದವ್ರಿಗೆ ಉಳಿದಿರೋದೆಲ್ಲ ITಯದವ್ರಿಗೆ ಕೊಟ್ಟಿದ್ದಾರೆ ಆಲ್ಮೋಸ್ಟು. ಇವಾಗ ನಿಮ್ಮದು 10th ಆಗಿದ್ದರೆ ಯಾವ್ದ್ಯಾವ್ದು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಅಂತ ಕೂಡ ನಾನು ಇದರಲ್ಲಿ ಕೊಟ್ಟಿದ್ದೀನಿ. ನೀವು 10th ಜಸ್ಟ್ ಆದವರು ಅಷ್ಟೇ ಸೆಲೆಕ್ಟ್ ಮಾಡ್ಕೊಳ್ಳಿ. ITಯ ಆಗಿದ್ರೆ ನೀವು ಎಲ್ಲ ಎಲಿಜಿಬಲ್ ಇರ್ತೀರ. ಸೊ ಇವಾಗ 10th ಆದವರು ನೋಡಿ ನಾನು ಕಾಣಿಸ್ತೀನಿ ಒಂದೊಂದು ಯಾವ್ದಾವ್ದು ಸೆಲೆಕ್ಟ್ ಮಾಡ್ಕೊಳ್ಬೇಕಂತ. ಸೊ ಇವಾಗ 10th ಆದವರು ಕೆಳಗಡೆ ಸ್ಕ್ರೋಲ್ ಮಾಡಿ. ಫಸ್ಟಿಗೆ ಇಲ್ಲಿ 14ನೇ ಆಪ್ಷನ್ ಕಾಣಿಸ್ತಿದೆ ನೋಡಿ, ಪಾಯಿಂಟ್ ಮ್ಯಾನ್ ಅಂತ. ಇದನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು 10th ಬರುತ್ತೆ, 10th ಜಸ್ಟ್ ಪಾಸ್ ಆದವ್ರಿಗೆ. ಆಮೇಲೆ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಫಸ್ಟಿಗೆ ಕಾಣಿಸಿರೋ RWF ಅಸಿಸ್ಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಕೂಡ 10th ಮೇಲೆ ಬರುತ್ತೆ. ಆಮೇಲೆ SWR ಅಸಿಸ್ಟೆಂಟ್ ಕ್ಲಿಕ್ ಮಾಡ್ಕೊಳ್ಳಿ, ಅದನ್ನು ಕೂಡ 10th ಮೇಲೆ ಬರುತ್ತೆ. ಸೊ ಆಮೇಲೆ ಕೆಳಗಡೆ ಮತ್ತೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಇವಾಗ ಇವು 3 ಕೂಡ 10th ಮೇಲೆ ಬರುತ್ತೆ. ಇನ್ನೊಂದಿದೆ ಅದನ್ನು ಕೂಡ ಕಾಣಿಸ್ತೀನಿ ರೀ. ಇದು SWR ಟ್ರಕ್ ಮ್ಯಾನ ಅಂತ ಏನೋ ಇದೆ ನೋಡಿ, ಇದನ್ನ ಟ್ರಕ್ಮೆಂಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಟೋಟಲ್ 4 ಏನು ಕಾಣಿಸ್ತಿದೆ ಅಲ್ವ, ಇವು SSLC ಬೇಸ್ ಮೇಲೆ ಕರೆದಿರೋದು. ಉಳಿದಿರೋದೆಲ್ಲ ITಯ ಬೇಸ್ ಮೇಲೆ ಕರೆದಿರೋದು. ಸೊ SSLC ಆದವರು ಇವು 4ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬೇಕಿದ್ರೆ ಲಿಸ್ಟ್ ನೋಡಿ, ಇಲ್ಲೆಲ್ಲ ಕಾಣಿಸ್ತಿದೆ ನೋಡಿ. ಅಸಿಸ್ಟೆಂಟ್ ಅಂತ ಇದೆ, ಇವೆಲ್ಲ SSLC ಮೇಲೆ ಇರುತ್ತೆ. ಆಮೇಲೆ ಪಾಯಿಂಟ್ ಮ್ಯಾನ್ ಅಂತ ಇದೆ, ಇದು ಕೂಡ SSLC ಮೇಲೆ ಇರುತ್ತೆ. ಉಳಿದಿರೋದೆಲ್ಲ ನೋಡಿ ಎಲೆಕ್ಟ್ರಾನಿಕಲ್ ಮೆಕ್ಯಾನಿಕಲ್ ಅಂತ ಇದೆ, ಇವೆಲ್ಲ ITಗೆ ಸಂಬಂಧಪಟ್ಟಿರೋದು. ಸೊ ಇಲ್ಲಿ ಬೇಕಿದ್ರೆ ನೀವು ನೋಡ್ಕೊಳ್ಬೋದು. ಸೊ ನಾನು ನೋಡಿಕೊಂಡು SSLC ಬೇಸ್ ಮೇಲೆ ನಂದು SSLC ಆಗಿದೆ. ಸೊ SSLC ಬೇಸ್ ಮೇಲೆ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನೀವು ಸ್ಕ್ರೋಲ್ ಮಾಡಬೇಕಾಗಿರುತ್ತೆ. ಸೊ ಇಷ್ಟೇ, ವೆರಿ ಸಿಂಪಲ್, ಏನು ಟೆನ್ಷನ್ ತೊಗೋಬೇಡಿ. ಕೆಳಗಡೆ ಸ್ಕ್ರೋಲ್ ಮಾಡಿ ಚೆಕ್ ಬಾಕ್ಸ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಮತ್ತೆ ಸ್ಕ್ರೋಲ್ ಮಾಡಿ, ಮತ್ತೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಪ್ಲೇಸ್ ಕೇಳುತ್ತೆ. ಪ್ಲೇಸ್ ನಿಮ್ಮ ತಾಲೂಕು ಪ್ಲೇಸ್ನ ಹಾಕಿ, ನಿಮ್ಮ ತಾಲೂಕು ಹೆಸರನ್ನ ನಿಮ್ದು ಏನಿದೆ ತಾಲೂಕು ಬರುತ್ತೆ ಆ ತಾಲೂಕನ್ನ ನೀವು ಹಾಕಿ. ಸೊ ಇಲ್ಲಿ ತಾಲೂಕು ಹಾಕಾದ್ಮೇಲೆ ಇಲ್ಲಿ ಸೇವ್ ಅಂತ ಕೊಡಿ. ಸೇವ್ ಕೊಟ್ಟಾದಮೇಲೆ ಪ್ರಿವ್ಯೂ ಅಪ್ಲಿಕೇಶನ್ ಅಂತ ಕೊಡಿ. ಸೊ ಇಲ್ಲಿ ಏನು ಕೇಳ್ತದೆ ಅಂದರೆ ಕೇವಲ ನೀವು ಕೆಲವೇ ಪೋಸ್ಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನೀವು ಬೇಕಿದ್ರೆ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ. ಸೊ ನನಗೆ ಬೇಡ, ನನಗೆ 10th ಮೇಲೆ ಅಷ್ಟೇ ಸಾಕು, ಅದಕ್ಕೋಸ್ಕರ ನಾನು ನೋ ಅಂತ ಹಾಕ್ತೀನಿ. ಮತ್ತು ನನಗೆ ಎಲಿಜಿಬಲ್ ಇರಲ್ಲ ನಾನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ. ITಯದವ್ರು ಬೇಕಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ಇವಾಗ ನೋ ಅಂತ ಕೊಡ್ತೀನಿ. ನಾನು ಎಲಿಜಿಬಲ್ ಇಲ್ಲ ಅಲ್ವಾ. ಸೊ ನೋ ಅಂತ ಕೊಟ್ಟ ತಕ್ಷಣ ಈ ರೀತಿ ಅಪ್ಲಿಕೇಶನ್ ಪ್ರಿಂಟ್ ಓಪನ್ ಆಗುತ್ತೆ. ಸೊ ಈ ಅಪ್ಲಿಕೇಶನ್ ಪ್ರಿಂಟ್ನ ನೀವು ನೋಡ್ಬೋದು. ಎಲ್ಲ ಒಂದ್ಸಲ ಸರಿಯಾಗಿ ನೋಡ್ಕೊಳ್ಳಿ ಸಬ್ಮಿಟ್ ಕೊಡೋಕ್ಕಿಂತ ಮುಂಚೆ. ನಿಮ್ಮ ಹೆಸರು, ಜನ್ಮ ದಿನಾಂಕ, ಆಮೇಲೆ ನಿಮ್ಮದು ಯಾವ ಭಾಷೆಯಲ್ಲಿ ಎಕ್ಸಾಮು, ನಿಮ್ಮ ಲಿಂಗ ಅಂದರೆ ನಿಮ್ಮದು ಜೆಂಡರು, ಫೋನ್ ನಂಬರು, Gmail ID ಎಲ್ಲ ನೋಡ್ಕೊಳ್ಳಿ. ಎಲ್ಲ ಸರಿಯಾಗಿದೆ ನೋಡ್ಕೊಳ್ಳಿ. ಆಮೇಲೆ ಇಲ್ಲಿ ಪೋಸ್ಟ್ ಹಾಕಿರೋದು ಎಲ್ಲನೂ ಕಾಣಿಸುತ್ತೆ, ಯಾವ ಭಾಷೆಯಲ್ಲಿ ಎಕ್ಸಾಮ್ ಇದೆ ಎಲ್ಲನೂ ಇರುತ್ತೆ. ಎಲ್ಲ ಸರಿಯಾಗಿದೆ ಅಂತ ಅಂದರೆ ವೆರಿ ಸಿಂಪಲ್ಲಾಗಿ ಕೆಳಗಡೆ ಚೆಕ್ ಬಾಕ್ಸ್ ಇದೆ. ಚೆಕ್ ಬಾಕ್ಸ್ ಮೇಲೆ ಇವಾಗ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವೇನಾದ್ರು ರಾಂಗ್ ಇದ್ದರೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಬ್ಮಿಟ್ ಅಂತ ಇದೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಬ್ಮಿಟ್ ಕೊಟ್ಟ ತಕ್ಷಣ ಇಲ್ಲಿ ನೋಡಿ ಒಂದ್ಸಲ ನೀವು ಸಬ್ಮಿಟ್ ಮಾಡಿದ್ರೆ ಮತ್ತೆ ಕರೆಕ್ಷನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಕೇಳುತ್ತೆ. ಸೊ ನಾನು ಎಲ್ಲ ಸರಿ ಇರೋ ಕಾರಣಕ್ಕೆ ನಾನು ಸಬ್ಮಿಟ್ ಡೈರೆಕ್ಟಾಗಿ ಕೊಡ್ತಿದ್ದೀನಿ. ಸೊ ನಿಮ್ಮದು ಎಲ್ಲ ಸರಿ ಇದೆ ಅಂತ ನೀವು ಕನ್ಫರ್ಮ್ ಇದ್ದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಾಂದರೆ ಕ್ಯಾನ್ಸಲ್ ಕೊಟ್ಟು ಎಡಿಟ್ ಮಾಡ್ಕೊಳ್ಳಿ. ಸೊ ನಂದು ಸರಿ ಇದೆ, ಸಬ್ಮಿಟ್ ಕೊಡ್ತೀನಿ. ನಾನು ಸಬ್ಮಿಟ್ ಕೊಟ್ಟ ತಕ್ಷಣವೇ ಈ ರೀತಿ ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ. ಸೊ ಪೇಮೆಂಟ್ ಆಪ್ಷನ್ ಬಂದುಬಿಟ್ಟು ನಮಗೆ SC ಅವ್ರಿಗೆ 250, OBCದವ್ರಿಗೆ 500 ಇರುತ್ತೆ. ಸೊ ಪೇ ವಿತ್ SBI ಪೇ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ. ಪ್ರೊಸೀಡ್ ಅಂತ ಕೊಡೋಣ. ಪ್ರೊಸೀಡ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನೋಡಿ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ಎಲ್ಲ ನೆಟ್ ಬ್ಯಾಂಕಿಂಗ್ ಇರುತ್ತೆ, ನೀವು ಸ್ಕ್ಯಾನ್ ಮಾಡಿ ಕೂಡ ಪೇ ಮಾಡ್ಬೋದು. ಆಮೇಲೆ UPI ID ಹಾಕಿ ಕೂಡ ಎಲ್ಲ ಥರದ್ದು ಮಾಡ್ಕೊಳ್ಬೋದು. ನಿಮಗೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಿಮಗೆ QR ಕೋಡ್ ಈಸಿ ಆದರೆ ಅದು ಮಾಡ್ಕೊಳ್ಳಿ. ಬಟ್ ನೆಟ್ವರ್ಕ್ ಸರಿ ಇದ್ಕೊಂಡು ಫೋನ್ಪೇ ನೆಟ್ವರ್ಕ್ ಸರಿ ಇದ್ದಾಗಲೇ ಸ್ಕ್ಯಾನ್ ಮಾಡ್ಕೊಳ್ಳಿ. ಸುಮ್ಮನೆ ಇವಾಗ ಅದೇ ಫೋನಲ್ಲಿ ಅಪ್ಲಿಕೇಶನ್ ಹಾಕಿ ಅದೇ ಫೋನ್ನಲ್ಲೇ ಪೇ ಮಾಡಬೇಡಿ. ಆ ರೀತಿ ಮಾಡೋದ್ರಿಂದ ಫೇಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಕೇರ್ಫುಲ್ಲಾಗಿ ಪೇಮೆಂಟ್ ಮಾಡ್ಕೊಳ್ಳಿ. ಸೊ ವೆರಿ ಈಸಿ. OBC GMಗೆ 500, SC STಗೆ 250 ಇರುತ್ತೆ. ಸೊ ಇದನ್ನು ಪೇ ನಾವು ಕೊಟ್ಟು ಸ್ಕ್ಯಾನ್ ಮಾಡ್ಕೊಂಡು ಪೇ ಮಾಡಿ. ಸೊ ನಾನು ಪೇ ಮಾಡ್ಕೊಂಡಾಗಿದೆ. ಸೊ ನಮಗೆ ಅಕ್ನಾಲೇಜ್ಮೆಂಟ್ ಕಾಪಿ PDF ಬೇಕಲ್ವ. ಸೊ ಅಪ್ಲಿಕೇಶನ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡೋಣ. ಮೇಲ್ಗಡೆ ಇರುತ್ತೆ ಸಕ್ಸಸ್ ಆದಮೇಲೆ ಪೇಮೆಂಟು. ಆ ಪೇಮೆಂಟ್ ಸಕ್ಸಸ್ ಆಗಿರೋ ಪ್ರಿಂಟ್ ಬರುತ್ತೆ, ಅದನ್ನು ತೊಗೊಂಡು ಮೇಲೆ ಅಪ್ಲಿಕೇಶನ್ ಹಿಸ್ಟ್ರಿಗೆ ಹೋಗಿ. ಅಪ್ಲಿಕೇಶನ್ ಹಿಸ್ಟ್ರಿಗೆ ಹೋದ ತಕ್ಷಣ
ಇಲ್ಲಿ ಪೇಮೆಂಟ್ ಸಕ್ಸಸ್ ಆಗಿರೋದು ಬರುತ್ತೆ. ನನ್ನ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಪ್ರೊಸೆಸ್ ಅಂತ ಇದೆ. ಸೊ ನಿಮ್ದೆಲ್ಲ ಇಲ್ಲಿ ಸಕ್ಸಸ್ ಅಂತ ಬಂದಿರುತ್ತೆ. ಸೊ ಸಕ್ಸಸ್ ಬಂದಿರೋದು ಪ್ರಿಂಟ್ ತೊಗೊಂಡಿರ್ತೀರ, ಅದೇ ರೀತಿ ಪೇಮೆಂಟ್ ಕೂಡ ವೆರಿಫೈ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ ವೆರಿಫೈ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪೇಮೆಂಟ್ ಸ್ಟೇಟಸ್ ಇದ್ದಲ್ಲಿ ನಿಮ್ಮದು ಗ್ರೀನ್ ಮಾರ್ಕಲ್ಲಿ ಸಕ್ಸಸ್ ಅಂತ ಬಂದುಬಿಡುತ್ತೆ. ನೋ ಇಶ್ಯೂ, ಏನೂ ಪ್ರಾಬ್ಲಮ್ ಆಗೋಲ್ಲ. ಅಕಸ್ಮಾತ್ ಏನಾದ್ರು ಇದೇ ರೀತಿ ನಿಮ್ಮದು ಬಂದರೆ ಜಸ್ಟ್ ಒಂದು 15 ನಿಮಿಷ ಬಿಟ್ಟು ನೋಡಿದ್ರೆ ಆಟೋಮೆಟಿಕ್ಲಿ ನಿಮ್ಮದು ಕೂಡ ಸಕ್ಸಸ್ ಆಗಿರುತ್ತೆ ಪೇಮೆಂಟ್. ಇಲ್ಲಿ ಪೇಮೆಂಟ್ ಸಕ್ಸಸ್ ಆಗಬೇಕಾದ್ರೆ 15 ನಿಮಿಷ ಬಿಟ್ಟು ವೆರಿಫೈ ಅಂತ ಇರುತ್ತೆ ನೋಡಿ ಪೇಮೆಂಟು. ಇದ್ರ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ವೆರಿಫೈ ಆಗುತ್ತೆ. ಸೊ ಇಲ್ಲಿ ನೋಡಿ ಇದ್ರ ಮೇಲೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಂದುಬಿಡುತ್ತೆ. 15 ನಿಮಿಷ ವೇಟ್ ಮಾಡಿ ಆಮೇಲೆ ಸಕ್ಸಸ್ ಆಗುತ್ತೆ ಅಂತ ಕೇಳುತ್ತೆ. ಸೊ ಸಕ್ಸಸ್ ಆದಮೇಲೆ ನಿಮಗೆ ಅಪ್ಲಿಕೇಶನ್ ಬೇಕಲ್ವ ಹಾಕಿರೋದು, ಇಲ್ಲಿ ವ್ಯೂ ಅಪ್ಲಿಕೇಶನ್ ಅಂತ ಇದೆ. ಇಲ್ಲಿ ಐ ಮಾರ್ಕ್ ಇದೆ ನೋಡಿ, ಕಣ್ಣಿನ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೀವು ಏನು ಹಾಕಿದ್ದೀರಲ್ವ ಅಪ್ಲಿಕೇಶನು ನಿಮಗೆ ಸಕ್ಸಸ್ಫುಲಿ ಆಗಿ ಅದು ಡೌನ್ಲೋಡ್ ಆಗಿಬಿಡತ್ತೆ. ಸೊ ಇಷ್ಟೇ ಫ್ರೆಂಡ್ಸ್, ಇದರಲ್ಲಿ ಏನಿಲ್ಲ. PDF ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಪೇಮೆಂಟ್ನ ಆರಾಮಾಗಿ ಸಕ್ಸಸ್ಫುಲಿಯಾಗಿ ಮಾಡ್ಕೊಳ್ಳಿ. ಇಷ್ಟೆಲ್ಲ ಅಪ್ಲಿಕೇಶನ್ ಹಾಕಿದವ್ರಿಗೆ ಪೇಮೆಂಟ್ ಮಾಡೋದೇನು ದೊಡ್ಡ ವಿಚಾರ ಅಲ್ಲ, ಹಾಕಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಮತ್ತೇನಾದರೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದಕ್ಕೂ ಕೂಡ ಜಾಯ್ನ್ ಆಗಿ. ಅಲ್ಲಿ ನನ್ನ ಫೋನ್ ನಂಬರ್ ಸಿಗುತ್ತೆ, ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಹಾಕಿ, ನಾನು ಅದಕ್ಕೂ ಕೂಡ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಏನಾದರೂ ನಿಮಗೆ ಈ ಫೋಟೋ ಎಡಿಟ್ ಯಾವ ರೀತಿ ಇಮೇಜೆಲ್ಲ ಅಪ್ಲೋಡ್ ಮಾಡೋದು ಹೇಳಿದ್ದೀನಿ, ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದರಲ್ಲೂ ಕೂಡ ನೀವು ಅದನ್ನು ಕೂಡ ಲಿಂಕ್ ಕ್ಲಿಕ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಸೊ ತುಂಬ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದೀನಿ. ನಿಮ್ಗೆ ಇದೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ಗೌರ್ಮೆಂಟ್ ಜಾಬ್ ಅಪ್ಡೇಟು, ಪ್ರೈವೇಟ್ ಜಾಬ್ ಅಪ್ಡೇಟು, ಸ್ಕಾಲರ್ಶಿಪ್ ಅಪ್ಡೇಟ್ ಹಾಗೂ ಎಲ್ಲ ರೀತಿ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು OBC ಸರ್ಟಿಫಿಕೇಟ್ ಇಲ್ದಿದ್ದವರು, OBC ಮಕ್ಕಳು ಈ ಕೂಡಲೇ OBC ಸರ್ಟಿಫಿಕೇಟ್ ಆನ್ಲೈನಲ್ಲಿ ಹಾಕಿ ಯಾವ ರೀತಿ ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕನ್ನೋದನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದೇ ರೀತಿ ವಿಡಿಯೋನ ನೋಡ್ಕೊಂಡು ಬೇಕಾದ್ರೆ OBC ಸರ್ಟಿಫಿಕೇಟಿಗೆ ಅಪ್ಲೈ ಮಾಡ್ಕೊಳ್ಳಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.